ನೋಡ್ರಿ ಆಲ್ರೆಡಿ ಏನಂತಂದ್ ಹೇಳಿದ್ರೆ ಎವರೇಜ್ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಕತ್ತೀವಿ. ನಮ್ದು ಫಾರ್ಮುಲಾ ಏನಾಗತ್ತಂದ್ರ ಸರಾಸರಿ ಈಕ್ವಲ್ ಟು ಒಟ್ಟು ಮೊತ್ತ ಏನಿರುತ್ತಲ್ಲ ಅದನ್ನ ಒಟ್ಟು ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ ಅಂತಂದ್ ಹೇಳಿ ಈ ಒಂದು ಸಣ್ಣ ಫಾರ್ಮುಲಾದಿಂದ ಹಿಡ್ಕೊಂಡು ಏನಂದ್ರೆ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೊಂತ ಹೋಗ್ತೀವಿ. ಇಲ್ಲಿ ನೋಡ್ರಿ ಫಸ್ಟ್ ಕ್ವಶನ್ ಏನೈತೆ ಅಂತಂದ್ ಹೇಳಿದ್ರೆ ಇವೆಲ್ಲ SSC GD ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತದ್ದು. ಸೊ ಪ್ರೀವಿಯಸ್ ಆಗಿ SSC GD ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತಹ ಕ್ವಶನ್ಸ್ ಗಳು ನಾವು ಒಂದೊಂದಾಗಿ ಸಾಲ್ವ್ ಮಾಡ್ಕೊಂತ ಹೋಗೋಣ. ಫಸ್ಟ್ ನೋಡ್ರಿ, ಒಂದು ಕ್ರಿಕೆಟ್ ತಂಡದ 7 ಪುರುಷರ ವಯಸ್ಸುಗಳು. ಸೊ ಒಂದು ಕ್ರಿಕೆಟ್ ತಂಡದ ಏನಪ್ಪಾ ಅಂತಂದ ಹೇಳಿದ್ರ ಏಳು ಪುರುಷರ ಹತ್ರ ಹೇಳಿದಾರ. ಅವ್ರದ್ದು ಏಜ್ ಕೊಟ್ಟಿದಾನ. ಸೊ 25 20 ಅಂದ್ರೆ ಅದು ಯಾವ ತರ ಕೊಡ ನೋಡ್ರಿ, 26 25 21 29 24 28 22. ಹಾಗಾದ್ರೆ ಸರಾಸರಿ ವಯಸ್ಸು ಎಷ್ಟು ಕೇಳಿದಾನ, ಎವರೇಜ್ ಏಜ್ ಕೇಳಿದಾನ. ಏನ್ ಕೇಳಿದಾನ? ಎವರೇಜ್ ಏಜ್ ಕೇಳಿದಾನ. ಈಗ ನಾವು ಫಾರ್ಮುಲಾ ಬರ್ಕೋಬೇಕು. ಫಸ್ಟ್ ಏನಂತಂದ ಹೇಳಿದ್ರೆ ಫಾರ್ಮುಲಾ ಬರ್ಕೊಂಡ್ವಿ ಅಂತಂದ ಹೇಳಿದ್ರೆ ಸರಾಸರಿ ಈಕ್ವಲ್ ಟು ನಾವ್ ಏನಂತ ಬರ್ಕೋಬೇಕು, ಒಟ್ಟು ವಯಸ್ಸು ಅಂತಂದ ಹೇಳಿ. ಮೇಲ್ಗಡೆ ಏನ್ ಬರುತ್ತ, ಒಟ್ಟು ವಯಸ್ಸು. ಕೆಳಗಡೆ ಏನ್ ಬರುತ್ತೆ ಅಂತಂದ ಹೇಳಿದ್ರ ಒಟ್ಟು ಪುರುಷರು ಅಂತಂದ ಹೇಳಿ. ಒಟ್ಟು ಸಂಖ್ಯೆ ಅಥವಾ ಒಟ್ಟು ಪುರುಷರು ಅಂತಂದ ಹೇಳಿ. ಇಲ್ಲಿ ನೋಡ್ರಿ, ಒಟ್ಟು ವಯಸ್ಸು ಅಂತಂದ ಹೇಳಿದ್ರೆ ಇಲ್ಲಿ ಕೊಟ್ಟಿದಾರನ್ನಲ್ಲ ಅವನ್ನೆಲ್ಲ ಏನಪ್ಪಾ ಅಂತಂದ ಹೇಳಿದ್ರೆ ನಾವು ಕೂಡಿಸ್ಕೊಬೇಕು. ಟೋಟಲ್ ಆಗಿ ಕೂಡಿಸ್ಕೊಟ್ರೆ ಎಷ್ಟು ಬರುತ್ತೆ ನೋಡ್ರಿ, 26 ಪ್ಲಸ್ 25 ಪ್ಲಸ್ 21 ಪ್ಲಸ್ 29 ಪ್ಲಸ್ 24 ಪ್ಲಸ್ 28 ಪ್ಲಸ್ 22. ಎಸ್, ಅದಾದ ನಂತರ ನೆಕ್ಸ್ಟ್ ಟೋಟಲ್ ಪುರುಷರು ಎಷ್ಟಿದಾರ, 7 ಜನ ಇದಾರ. ಟೋಟಲ್ ಆಗಿ ಕೂಡಿಸಿದ್ರೆ ಎಷ್ಟು ಬರೈತಪ್ಪ, ನೀವೆಲ್ಲಾದ್ರೂ ಕ್ಯಾಲ್ಕುಲೇಟ್ ಮಾಡಿದಿರಿ ಇವಾಗ ಎಷ್ಟು ಬರ್ತೈತಿ, ಎಲ್ಲ ಕೂಡಿಸ್ಕೊಂಡ್ರೆ ಎಷ್ಟು ಬರ್ತೈತಿ, ಟೋಟಲ್ ಆಗಿ ಕೂಡಿಸ್ಕೊಂಡ್ರೆ 175 ಡಿವೈಡೆಡ್ ಬೈ 7 ಅಂತಂದ ಹೇಳಿ. ಸೊ 175 ಡಿವೈಡೆಡ್ ಬೈ 7. ಎಸ್, ಇಲ್ಲಿ ನೋಡ್ರಿ ಏನ್ ಬರ್ತೈತಿ, 175 ಡಿವೈಡೆಡ್ ಬೈ 7 ಅಂತಂದ ಹೇಳಿದ್ರೆ 7 ಎಷ್ಟು ಉಳಿತು, 3. ಇಲ್ಲಿ 0 ಆಯ್ತು, 5 ಕೆಳಗಡೆ ಬರುತ್ತೆ, 7 5 35. ಅಂದ್ರೆ ನಮ್ದು ಸರಾಸರಿ ಎಷ್ಟು ಬರುತ್ತಪ್ಪ ಅಂತಂದ್ ಹೇಳಿದ್ರ 25 ಅಂತಂದ್ ಹೇಳಿ ಬರುತ್ತೆ. ಎಷ್ಟು ಬರುತ್ತೆ ಸರಾಸರಿ? 25. ಕ್ಲಿಯರ್ ಎಲ್ರಿಗೂ? ಫಸ್ಟ್ ಕ್ವಶನ್ ಎಲ್ರಿಗೂ ಅರ್ಥ ಆಯ್ತು? ಎಷ್ಟು ಜನರದ್ದು ಕರೆಕ್ಟ್ ಆಗೈತೆ? ಇಲ್ಲಿ ಏನಂತಂದ್ ಹೇಳಿದ್ರೆ ಎಲ್ರದ್ದು ಕರೆಕ್ಟ್ ಆಗೈತೆ ಅಂತಂದಲ್ಲ, ಮನಸ್ಸಾಕ್ಷಿಯಿಂದ ಹೇಳ್ರಿ. ನಿನ್ನೆ ಸಾಲ್ವ್ ಮಾಡಿದಾಗ ನಿಮ್ದು ಎಷ್ಟು ಜನರದ್ದು ಕರೆಕ್ಟ್ ಆಗೈತೆ? 25 ಅಂತಂದ್ ಹೇಳಿ ಎಷ್ಟು ಜನರಿಗೆ ಬಂದೈತೆ? ಇಲ್ಲಿ ಏನ್ ಕೊಟ್ಟಿದಾನ, 7 ಜನ ಕೊಟ್ಟಿದಾನ. ಅವ್ರದ್ದು ಏಜ್ ಕೊಟ್ಟಿದಾನ, ವಯಸ್ಸು ಕೊಟ್ಟಿದಾನ. ಏನ್ ಮಾಡ್ಕೋಬೇಕು, ಅವನ್ನೆಲ್ಲ ಕೂಡ್ಸ್ಕೊಂಡ್ವಿ, ಆಮೇಲೆ ಡಿವೈಡೆಡ್ ಬೈ ಮಾಡಿದ್ವಿ. ಇದು ಸಿಂಪಲ್ ಆಗಿರೋ ಕ್ವಶನ್, ಎಲ್ರಿಗೂ ಅರ್ಥ ಆಗೈತಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ಏನೈತಿ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಒಂದು ವರ್ಷದಲ್ಲಿ ಆ ವರ್ಷದ ಮೊದಲು 3 ತಿಂಗಳಿಗೆ ಸಪ್ನಾ ಅವರು ಸರಾಸರಿ ಮಾಸಿಕ ಖರ್ಚು ಎಷ್ಟು ಮಾಡ್ತಾರ ಅಂತಂದ ಹೇಳಿದ್ರ 1100 ಅಂತಂದೇಳಿ. ಮಾಸಿಕ ಅಂತಂದ ಹೇಳಿದ್ರೆ ತಿಂಗಳದು. ಅದಾದ ನಂತರ ಮುಂದಿನ 5 ತಿಂಗಳಿಗೆ ಏನಂತಂದ ಹೇಳಿದ್ರ 1000 ರೂಪಾಯಿ. ಅದಾದ ನಂತರ ನೆಕ್ಸ್ಟ್ ಮುಂದಿನ 4 ತಿಂಗಳಿಗೆ ಏನಂತಂದ ಹೇಳಿದ್ರ 1200. ಹಂಗಾದ್ರ ಒಂದು ವೇಳೆ ಒಟ್ಟು ವಾರ್ಷಿಕ ಉಳಿತಾಯ 1300 ಮಾಡಿದ್ರ ಅವ್ರದ್ದು ಸರಾಸರಿ ಮಾಸಿಕ ಆದಾಯ ಎಷ್ಟು ಅಂತ ಕೇಳಿದಾರೆ. ಸಪ್ನಾ ಅವರ ಸರಾಸರಿ ಮಾಸಿಕ ಆದಾಯ. ಎಸ್, ಟ್ರೈ ಮಾಡ್ರಿ. ಎಸ್, ಇಲ್ಲಿ ನೋಡ್ರಿ ಟೋಟಲ್ ಆಗಿ ಏನಂತಂದ್ ಹೇಳಿದ್ರೆ 12 ತಿಂಗಳು. ಟೋಟಲ್ ಆಗಿ ಎಷ್ಟು ಬರ್ತಾವು, 12 ತಿಂಗಳು. ನಾವ್ ಏನ್ ಮಾಡ್ಬೇಕು ಇವಾಗ, ಇವಾಗ ಆದಾಯ ಐತಲ್ಲ, ನಾ ಇವಾಗ ಸರಾಸರಿ ಅಂತಂದೈತಿ, ಒಟ್ಟು ಆದಾಯವನ್ನ ಕಂಡುಹಿಡಿಬೇಕು. ಒಟ್ಟು ಆದಾಯ ಡಿವೈಡೆಡ್ ಬೈ ಏನಪ್ಪಾ ಅಂತಂದ್ ಹೇಳಿದ್ರೆ ಒಟ್ಟು ತಿಂಗಳು ಅಂತಂದ್ ಹೇಳಿ. ಸೊ ಇಲ್ಲಿ ನಾವು ಒಟ್ಟು ತಿಂಗಳು ಅಂತಂದ್ ಹೇಳಿದ್ರೆ ಎಷ್ಟು ಬರ್ತಾವ ನೋಡ್ರಿ, ಇಲ್ಲಿ 3 ತಿಂಗಳೈತಿ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ 5 ತಿಂಗಳೈತಿ, ಆಮೇಲೆ 4 ತಿಂಗಳೈತಿ. ಟೋಟಲ್ ಆಗಿ ಕೂಡಿಸಿದ್ರೆ ಎಷ್ಟು ಬರೈತಿ ಅಂತಂದ್ ಹೇಳಿದ್ರೆ 8 ತಿಂಗಳು ಬರುತ್ತೆ. ಕ್ಲಿಯರ್ ಎಲ್ರಿಗೂ? 8 ತಿಂಗಳು. ಒಂದೊಂದಾಗಿ ನಾವು ಏನಂತಂದ್ ಹೇಳಿದ್ರೆ ಸಾಲ್ವ್ ಮಾಡ್ಕೊಂತ ಹೋಗೋಣ. ಫಸ್ಟ್ ನೋಡ್ರಿ, 3 ತಿಂಗಳಿಗೆ ಸಪ್ನಾ ಅವ್ರ ಸರಾಸರಿ ಏನಂತ ಹೇಳಿದ್ರೆ ಖರ್ಚು ಎಷ್ಟೈತೆ ಅಂದ್ರೆ 1100 ಐತೆ. ಎಷ್ಟೈತಿ? 1100 ಐತೆ. ಈಗ ಟ್ರೈ ಮಾಡ್ರಿ, 1100 ಸರಾಸರಿ ಏನಪ್ಪಾ ಅಂತಂದ್ರೆ 1100 ಐತಿ. ಎಷ್ಟು ತಿಂಗಳಿಗೆ? 3 ತಿಂಗಳಿಗೆ. ಅಂದ್ರೆ ಒಟ್ಟು ಏನಪ್ಪಾ ಅಂತಂದ್ರೆ 3 ತಿಂಗಳ ಖರ್ಚು ಅಂತಂದೇಳಿ, ಒಟ್ಟು 3 ತಿಂಗಳ ಖರ್ಚು. ಸೊ ಡಿವೈಡೆಡ್ ಬೈ 3, 1100 ಅಂತಂದು ಈ ತರ ಬರ್ಕೊಂಡೆ. ಎಷ್ಟು ಜನರಿಗೆ ಅರ್ಥ ಆಯ್ತು, ಎಷ್ಟು ಜನರಿಗೆ ಅರ್ಥ ಆಗಿಲ್ಲ, ಕ್ಲಿಯರ್ ಆಗಿ ಹೇಳಿ. ಅರ್ಥ ಆಯ್ತಾ ನಾನು ಹೆಂಗ್ ಬರ್ಕೊಂಡೆ ಅಂತಂದ ಹೇಳಿ? ಸರ್, ಸರಾಸರಿ ಖರ್ಚು ಕೊಟ್ಟಿದಾರ 1100 ಬರ್ಕೊಂಡೆ. ಒಟ್ಟು 3 ತಿಂಗಳ ಖರ್ಚು ನಮಗ್ ಗೊತ್ತಿಲ್ಲ. ಸೊ ಕೆಳಗಡೆ ಒಟ್ಟು ತಿಂಗಳು ಎಷ್ಟ್ರಿ? 3 ರೀ. ಹಂಗಾದ್ರ ಒಟ್ಟು 3 ತಿಂಗಳ ಖರ್ಚು ಎಷ್ಟಾಗತ್ತೆ ಇಲ್ಲಿ? 3300 ಆಗತ್ತಾ? ಫಸ್ಟ್ ಕ್ಲಿಯರ್ ಎಲ್ರಿಗೂ? 3300 ಆಯ್ತು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಮಾಡೋಣ. ನೆಕ್ಸ್ಟ್ 5 ತಿಂಗಳದ ಏನಂತಂದ ಹೇಳಿದ್ರೆ 1000 ಕೊಟ್ಟಿದಾನ. ಇಲ್ಲಿ 1000 ರೂಪಾಯಿ ಏನಪ್ಪಾ ಅಂತಂದ ಹೇಳಿದ್ರೆ ಖರ್ಚು ಸರಾಸರಿ ಐತಿ. ಒಟ್ಟು ಏನಂತಂದ ಹೇಳಿದ್ರೆ 5 ತಿಂಗಳ ಖರ್ಚು ನಮಗ್ ಗೊತ್ತಿಲ್ಲ, ಡಿವೈಡೆಡ್ ಬೈ 5 ಅಂತಂದ ಹೇಳಿ. ನೋಡ್ರಿ ಎಷ್ಟಾಗತ್ತೆ ಇದು? ಸೊ ಎಷ್ಟಾಗತ್ತ? 5000 ಆಯ್ತು. ಎಷ್ಟಾಯ್ತು? 5000 ಖರ್ಚಾಯ್ತು. ನೆಕ್ಸ್ಟ್ ಮುಂದಿನ 4 ತಿಂಗಳು ಅಂತ ಕೊಟ್ಟಿದಾನ. ಮುಂದಿನ 4 ತಿಂಗಳು
ಮುಂದಿನ 4 ತಿಂಗಳು ಎಷ್ಟು ಕೊಟ್ಟಿದಾನ ಅಂತಂದ್ರೆ 1200 ಅಂತ ಕೊಟ್ಟಿದ್ದಾನ. 1200 ಈಕ್ವಲ್ ಟು ಒಟ್ಟು 4 ತಿಂಗಳ ಖರ್ಚು ಡಿವೈಡೆಡ್ ಬೈ ಎಷ್ಟು 4 ಅಂತಂದ ಹೇಳಿ. ಡಿವೈಡೆಡ್ ಬೈ 4 ಎಷ್ಟಾಯ್ತು 4800 ಆಯ್ತು. ಟೋಟಲ್ ಖರ್ಚು ಎಷ್ಟಾಗತ್ತೆ ನೋಡ್ರಿ, 0 ಅದಾದ ನಂತರ 8 3 11, ಆಮೇಲೆ ನೆಕ್ಸ್ಟ್ ನೋಡ್ರಿ 5 3 8 8 4 12 12 1 13 13,100 ಆಯ್ತು ಟೋಟಲ್ ಖರ್ಚ. ಎಸ್ ಸರ್, ಇಷ್ಟೆಲ್ಲ ಖರ್ಚು ಆಯ್ತ್ರಿ. ಇಷ್ಟೆಲ್ಲ ಖರ್ಚಾದ ನಂತರ ನಮ್ಗೆ ಏನೋ ಉಳ್ದೈತ್ ಅಂತ ಕೊಟ್ಟಾರ ನೋಡ್ರಿ. ಎಲ್ಲಾ ಖರ್ಚಾದ ನಂತರ ಸರ್ 1300 ರೂಪಾಯಿ ಉಳ್ದೈತ್ರಿ. ಅಂದ್ರೆ 1300 ರೂಪಾಯಿ ಏನಪ್ಪಾ ಅಂತಂದ ಹೇಳಿದ್ರೆ ಇಷ್ಟು ಉಳಿಸಿದಾರ ಅವ್ರದೊಳಗಡೆ. ಅವ್ರೊಳಗೆ ಏನ್ ಆದಾಯ ಐತಲ್ಲ, ಆದಾಯದೊಳಗಡೆ ಇಷ್ಟೆಲ್ಲ ಖರ್ಚು ಮಾಡಿ ಇಷ್ಟು ಉಳಿಸಿದಾನ. ಅಂದ್ರೆ ಟೋಟಲ್ ಆದಾಯ ಬಂತಲ್ಲ ಇದು. ಟೋಟಲ್ ಆದಾಯ ಎಷ್ಟಾಗತ್ತೆ 0 0 3 1 4 3 1 4 14,400 ಏನಪ್ಪಾ ಅಂತಂದ ಹೇಳಿದ್ರೆ ಒಟ್ಟು ಆದಾಯ ಅಂತಂದ ಹೇಳಿ. ಸೊ ಇದೆಲ್ರಿಗೂ ಅರ್ಥ ಆಯ್ತಾ ನಾನು ಹೆಂಗ್ ತಗೊಂಡೆ ಅಂತಂದ ಹೇಳಿ. ಸರ್ ಇದನ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ವಿ, 13,100 ಬಂತ್ರಿ. ಅವ್ನು ಉಳಿತಾಯ ಕೊಟ್ಟಾನ್ರಿ 1,300. ಟೋಟಲ್ ಆಗಿ ಕ್ಯಾಲ್ಕುಲೇಷನ್ ಮಾಡಿದ್ರೆ 14,400 ಏನಂತಂದ ಹೇಳಿದ್ರೆ ಒಟ್ಟು ಆದಾಯ. ಇಲ್ಲಿ ಸೈಡ್ ಬರುತ್ತೆ 14,400 ಏನಂತಂದ ಹೇಳಿದ್ರೆ ಒಟ್ಟು ಆದಾಯ ಏನ್ ಕೊಟ್ಟಿದಾನ ವಾರ್ಷಿಕವಾಗಿ. ಒಂದು ವರ್ಷದಲ್ಲಿ ಎಷ್ಟಿರ್ತಾವ ತಿಂಗಳುಗಳು, ಟೋಟಲ್ ಆಗಿ 12 ತಿಂಗಳು ಇರ್ತಾವ. ಟೋಟಲ್ ಏನಪ್ಪಾ ಅಂತಂದ ಹೇಳಿದ್ರೆ 12 ತಿಂಗಳು ಇರ್ತಾವ. ಸೊ 12 ತಿಂಗಳು ಡಿವೈಡೆಡ್ ಬೈ ಮಾಡ್ಕೊಡ್ರಿ ಎಷ್ಟು ಬರುತ್ತೆ ನೋಡ್ರಿ, 12 ಒಂದ್ಲೆ 12, ಆಮೇಲೆ 2 ಉಳಿತು 12 2 24, 2 0 ಮೇಲ್ಗಡೆ ಬರುತ್ತೆ. ಅಂದ್ರೆ ಟೋಟಲ್ ಆಗಿ ಎಷ್ಟು ಅಂತಂದ್ರೆ 1200 ಬರುತ್ತಾ. ನಮ್ದು ಆನ್ಸರ್ ಬಿ ಕರೆಕ್ಟ್ ಆಗತ್ತೆ. ಎಲ್ರಿಗೂ ಅರ್ಥ ಆಯ್ತಾ ಇದು? ಅರ್ಥ ಆಗ್ಲಿಲ್ಲ ಅಂತಂದ ಹೇಳಿದ್ರೆ ಒಂದ್ಸರಿ ಎಕ್ಸ್ಪ್ಲೇನ್ ಮಾಡಿರ್ತೇನೆ, ಕೇಳಿಸ್ಕೊಡ್ರಿ. ಇಲ್ಲಿ ಏನಂತಂದ ಹೇಳಿದ್ರ 3 ತಿಂಗಳ ಖರ್ಚು ಕೊಟ್ಟಿದಾನ, ಒಟ್ಟು ಖರ್ಚು ಕಂಡು ಹಿಡ್ಕೊಂಡಿ 3 ತಿಂಗಳದ್ದು. ನೆಕ್ಸ್ಟ್ ಇದ್ರಲ್ಲಿ ಏನ್ ಮಾಡಿದ್ವಿ 5 ತಿಂಗಳದ್ದು ಒಟ್ಟು ಖರ್ಚು ಕಂಡು ಹಿಡ್ಕೊಂಡ್ವಿ. ನೆಕ್ಸ್ಟ್ ಉಳಿದಿದ್ 4 ತಿಂಗಳದ್ದು ಕಂಡು ಹಿಡ್ಕೊಂಡ್ವಿ. ಅಂದ್ರೆ ಟೋಟಲ್ ನಮ್ ಖರ್ಚು ಎಷ್ಟು ಬಂತು 13,100 ಬಂತು. ನೆಕ್ಸ್ಟ್ ಏನ್ ಕೊಟ್ಟಿದಾನ ಉಳಿತಾಯ ಕೊಟ್ಟಿದಾನ, ಕೂಡ್ಸಿದ್ವಿ. ಅಂದ್ರೆ ಎಲ್ಲಾ ಸೇರಿದ ನಂತರ ಏನಾಯ್ತು ಒಟ್ಟು ಆದಾಯ ಕಂಡು ಹಿಡಿದ್ವಿ. ಅದಾದ ನಂತರ ಒಟ್ಟು ತಿಂಗಳು ಎಷ್ಟಿದಾವ 12 ಡಿವೈಡೆಡ್ ಬೈ ಮಾಡ್ಕೊಂಡ್ವಿ, ನಮ್ಗೆ ಆನ್ಸರ್ ಬರುತ್ತೆ. ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, 5 ಸಂಖ್ಯೆಗಳ ಸರಾಸರಿ 32 ಆಗೈತೆ. ಇಲ್ಲಿ ಸಂಖ್ಯೆಗಳನ್ನಂತ ಕೊಟ್ಟಿದಾನ, ಸರಾಸರಿ ಈಕ್ವಲ್ ಟು ಒಟ್ಟು ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ ಅಂತಂದ ಹೇಳಿ ನಾನು ಸೈಡ್ ಬರ್ಕೊಂಡೆ. ಇಲ್ಲೇನ್ ಕೊಟ್ಟಿದಾನ ಮೊದಲ 5 ಸಂಖ್ಯೆಗಳ ಸರಾಸರಿ 32 ಅಂತ ಕೊಟ್ಟಿದಾನ. ಇಲ್ಲಿ 32 ಸರಾಸರಿ ಅಂತ ಬರ್ಕೊಂಡಿ. ಅದಾದ ನಂತರ ಒಟ್ಟು ಸಂಖ್ಯೆ ಎಷ್ಟಿದಾವ 5 ಅಂತ ಕೊಟ್ಟ. ಅದಾದ ನಂತರ ನೆಕ್ಸ್ಟ್ ಒಟ್ಟು ಮೊತ್ತವನ್ನ ಕೊಟ್ಟಿದಾನೇನ್ರ, ಒಟ್ಟು ಮೊತ್ತವನ್ನ ಕೊಟ್ಟಿದಾನ. ಇಲ್ಲಿ ಇಷ್ಟ ನಾವು ನೋಡಿದ್ವಿ. ಒಂದು ವೇಳೆ ಅವುಗಳಲ್ಲಿ ಒಂದು ಸಂಖ್ಯೆಯನ್ನ ತೆಗೆದು ಹಾಕಿದ್ರ ಅದನ್ನ ನೆಕ್ಸ್ಟ್ ಕೊಟ್ಟಿದ್ದಾನೆ. ಅಂದ್ರೆ ಇವಾಗ ನಾವು ಒಟ್ಟು ಮೊತ್ತವನ್ನ ಇಲ್ಲಿ ಕಂಡುಹಿಡಿಯೋನು. ಒಟ್ಟು ಮೊತ್ತವನ್ನ ಕಂಡುಹಿಡಿಯೋರು ನೋಡೋಣ. ಒಟ್ಟು 5 ಸಂಖ್ಯೆಗಳ ಮೊತ್ತ ಅಂತಂದೇಳಿ ಎಷ್ಟು ಬಂತು 32 ಇಂಟು 5 ಮಾಡಿದ್ರ 32 ಇಂಟು 5 ಮಾಡ್ಕೊಂಡ್ರೆ ಎಷ್ಟು ಬಂತು, ವೆರಿ ಗುಡ್ 160 ಬಂತು. ಇದು ಎಲ್ರಿಗೂ ಅರ್ಥ ಆಯ್ತೇನ್ರೋ? ಇಷ್ಟ ಇದು ಬೇಸಿಕ್. ಇದು ಇಲ್ಲಿ ಏನ್ ಕೊಟ್ಟಿದಾನೋ ಅದ್ ನಾವು ಬೇಸಿಕ್ ಕಂಡು ಹಿಡ್ಕೊಂಡ್ವಿ, ಪ್ರತಿಯೊಬ್ಬರಿಗೂ ಅರ್ಥ ಆಯ್ತು. ಇನ್ ನೆಕ್ಸ್ಟ್ ಏನ್ ಕೇಳಿದ, ಸರ್ ಒಂದ್ ವೇಳೆ ಅವುಗಳಲ್ಲಿ ಒಂದ್ ಸಂಖ್ಯೆನ ತೆಗೆದು ಹಾಕಿದ್ರ, ಒಂದ್ ಸಂಖ್ಯೆನ ತೆಗೆದು ಹಾಕ್ತಾರೆ. ಒಂದ್ ಸಂಖ್ಯೆನ ತೆಗೆದು ಹಾಕಿದ್ರೆ ಎಷ್ಟು ಉಳಿತಾವ, ಇನ್ನು 4 ಸಂಖ್ಯೆಗಳು ಉಳಿದ್ರಿ. ಆ 4 ಸಂಖ್ಯೆಗಳ ಸರಾಸರಿ ಎಷ್ಟಾಗೈತೆ ಅಂದ್ರೆ 28 ಆಗೈತೆ. ಅಂದ್ರೆ ಇವಾಗ ಇನ್ನೊಂದು ಕೊಟ್ಟಿದಾನೆ 28 ಸರಾಸರಿ ಐತಿ. ಟೋಟಲ್ 5 ಸಂಖ್ಯೆಗಳದ್ದು ಒಂದ್ ತೆಗೆದು ಹಾಕಿ 4 ಸಂಖ್ಯೆಗಳಾದ್ವು. 4 ಸಂಖ್ಯೆಗಳ ಸರಾಸರಿ 28 ಕೊಟ್ಟಿದಾನೆ. ಹಂಗಾದ್ರೆ ನಮ್ಗೆ ಇದು ಗೊತ್ತಿಲ್ಲ, ಒಟ್ಟು 4 ಸಂಖ್ಯೆಗಳ ಮೊತ್ತನೂ ಕೂಡ ನಮಗ್ ಗೊತ್ತಿಲ್ಲ. ನಾವು ಹಂಗ ಬರ್ಕೊಂಡ್ರಿ ಫಾರ್ಮುಲಾ ಪ್ರಕಾರ. ಸೊ ಇವಾಗ ಕಂಡಿಡ್ರಿ ಒಟ್ಟು 4 ಸಂಖ್ಯೆಗಳ ಮೊತ್ತ ಎಷ್ಟಾಗತ್ತೆ ನೋಡ್ರಿ, ಈಕ್ವಲ್ ಟು 28 4 ಎಷ್ಟಾಗತ್ತೆ 28 ಇಂಟು 4, ವೆರಿ ಗುಡ್ 112 ಆಯ್ತು. ಸರ್ ಇದ್ ನೋಡ್ರಿ, ಇದು 5 ಸಂಖ್ಯೆಗಳು ಒಟ್ಟು ಮೊತ್ತ್ರಿ, ಇದು 4 ಸಂಖ್ಯೆಗಳು ಒಟ್ಟು ಮೊತ್ತ್ರಿ. ಸೊ ಇದ್ರೊಳಗ ಇದನ್ನ ಕಳೆದ್ ಬಿಟ್ರೆ ಒಂದ್ ಸಂಖ್ಯೆ ಗೊತ್ತಾಗಿ ಬಿಡ್ತೈತಲ್ರಿ, ಯಾವ ಸಂಖ್ಯೆ ಇಲ್ಲ ಅಂತಂದೇಳಿ ತೆಗೆದು ಹಾಕಿದ್ ಗೊತ್ತಾಗಿ ಬಿಡ್ತೈತಲ್ಲ. ಒಟ್ಟು ಇದು 5 ಸಂಖ್ಯೆಗಳದು, ಇದು 4 ಸಂಖ್ಯೆಗಳದು. ಮೈನಸ್ ಮಾಡ್ರಿ 160 ಮೈನಸ್ 112 ಮಾಡ್ರಿ ಅಂತಂದ ಹೇಳಿದ್ರೆ 0ದಾಗ 2 ಹೋದ್ರ 8, ಆಮೇಲೆ 6ದಾಗ 2 ಹೋದ್ರ 4, 48 ಏನಪ್ಪಾ ಅಂದ್ರ ನಮ್ದು ಆನ್ಸರ್ ಆಗುತ್ತೆ. ಕ್ಲಿಯರ್ ಏನ್ರೋ? ಈ ಟೈಪ್ ಕ್ವಶನ್ಸ್ ಗಳು ಇವು SSC GD ಕೇಳಿರುವಂತದ್ದು ಎಲ್ಲಾನು, ಪ್ರತಿಯೊಂದನು ಇದನ್ನ ನೋಡ್ಬಿಟ್ಟು ನೀವು ಸಾಲ್ವ್ ಮಾಡ್ಕೋಬೇಕು. ನೆಕ್ಸ್ಟ್ ಇದು ಮೇನ್ 100% ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಇದು. ಅವೆಲ್ಲ ಬೇಸಿಕ್, ಇದು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಿ ಸೇಮ್ ಅದೇ ತರ ಐತೆ. ಇದು ಕೂಡ ಏನಂತಂದ್ರೆ ಸೇಮ್ ಅದೇ ತರ. ಏನು 6 ಜನ ಸ್ನೇಹಿತರು ಸರಾಸರಿ 144 ಎತ್ತರವನ್ನ ಹೊಂದಿದ್ದಾರೆ. ಓಕೆ, ಒಂದ್ ಕಡೆ ಅವರಲ್ಲಿ 150 ಸೆಂಟಿಮೀಟರ್ ಎತ್ತರವಿರುವ ಒಬ್ಬ ಹುಡುಗನನ್ನ ಗುಂಪಿನಿಂದ ಹೊರಗೆ ತೆಗಿತಾರೆ. ಹಂಗಾದ್ರೆ ಹೊಸ ಸರಾಸರಿ ಎಷ್ಟಾಗತ್ತೆ? ಇಲ್ಲಿ ಫಸ್ಟ್ ಟೈಮ್ ನೋಡೋಣ. ಫಸ್ಟ್ ಏನ್ ಕೊಟ್ಟಿದ್ದಾನೆ, ಇಷ್ಟು ಕೊಟ್ಟಿದ್ದಾನೆ. ಇಲ್ಲಿ ನಾವು ಸರಾಸರಿ ಫಾರ್ಮುಲಾ ಬರ್ಕೋಬೇಕು. ಸರಾಸರಿ ಈಕ್ವಲ್ ಟು
ಏನಾಗತ್ತ? ಸೊ ಇಲ್ಲಿ ಏನ್ ಕೊಟ್ಟಿದಾನ? 6 ಜನ ಅಂತ ಕೊಟ್ಟಿದಾನ. ಅಂದ್ರೆ ಟೋಟಲ್ ಏನಪ್ಪಾ ಅಂತಂದ ಹೇಳಿದ್ರೆ ಎತ್ತರ ಕೊಟ್ಟಿದಾನ, ಒಟ್ಟು ಎತ್ತರ ಅಂತಂದ ಹೇಳಿ, ಒಟ್ಟು ಎತ್ತರ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ ಅಂತಂದ ಹೇಳಿ ಬರ್ಕೊಡ್ರಿ. ಫಸ್ಟ್ ಲೈನ್ ಅನ್ನ ಓದಿದಾಗ 6 ಜನ ಸ್ನೇಹಿತರು ಅವ್ರದ್ದು 144 ಸೆಂಟಿಮೀಟರ್ ಸರಾಸರಿ ಎತ್ತರ ಆಯ್ತು ಅಂತ ಕೊಟ್ಟಿದಾನ. ಹಂಗಾದ್ರೆ ಇಲ್ಲಿ ಏನ್ ಬರ್ಕೊಂಡ್ವಿ ಸರ? 144 ಸರಾಸರಿ ರೀ. ಅದಾದ ನಂತರ ಒಟ್ಟು ಸಂಖ್ಯೆ ಎಷ್ಟು ಜನ ಅದಾರ್ರಿ? 6 ಜನ ಇದಾರ. ಒಟ್ಟು ಎತ್ತರ ಏನಾದ್ರು ಕೊಟ್ಟಿದಾನ? ಒಟ್ಟು 6 ಜನರ ಎತ್ತರ ಏನಾದ್ರು ಐತಾ? ಕೊಟ್ಟಿದಾನ? ಇಲ್ಲ ಅಲ್ಲ. ಒಟ್ಟು 6 ಜನರ ಎತ್ತರ ಅಂತಂದ ಹೇಳಿ ಹಿಂಗ ಬರ್ಕೊಂಡ್ವಿ ನಾವು. ಬರ್ಕೊಂಡ್ ನಂತರ ನೆಕ್ಸ್ಟ್ ಏನಾಗತ್ತೆ ಅಂತಂದ ಹೇಳಿದ್ರೆ ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕು. ಒಟ್ಟು 6 ಜನರ ಎತ್ತರ ಎಷ್ಟಾಗತ್ತ? ಇದನ್ನ ಆ ಕಡೆ ಕಳಿಸ್ರಿ, ಇಂಟು ಆಗತ್ತ. ಕ್ಯಾಲ್ಕುಲೇಷನ್ ಮಾಡಿ ಹೇಳ್ರಿ. ಒಟ್ಟು 6 ಜನರ ಎತ್ತರ ಎಷ್ಟಾಗತ್ತೆ? ವೆರಿ ಗುಡ್, 864 ಆಗತ್ತೆ. ಕೇಳಿದಕ್ ಮಾತ್ರ ಆನ್ಸರ್, ಕೇಳಿದಕ್ ಮಾತ್ರ ಆನ್ಸರ್ ಕೊಡ್ಬೇಕು. ಉಳಿದ ಎಕ್ಸ್ಟ್ರಾ ಕೊಡಕ್ ಹೋದ್ರಿ ಅಂತಂದ ಹೇಳಿದ್ರೆ ಸ್ಟಾಪ್ ಮಾಡ್ತಾನೆ ಇಲ್ಲಿಗೆ. ದೊಡ್ಡ ಬಾಳ ಶಾನೆ ಅದಾರಿ ನೀವು, ನನಗ್ ಗೊತ್ತೈತಿ. ಕೇಳ್ರ ಮೊದಲು ಇಲ್ಲಿ 864 ಆಯ್ತಾ? ನಿನ್ ಕೊಟ್ಟಾಗ ಮಾಡಂಗಿಲ್ಲ, ಇವಾಗ ಮಾಡಕ್ ಹಿಡಿತಾರ. ನನಗೆ ಆನ್ಸರ್ಗಳು ಬೇಡ, ಮೊದಲು ಕೇಳ್ಕೊಡ್ರಿ. ಒಟ್ಟು ಎತ್ತರ 6 ಜನರದ್ದು ಎತ್ತರ. ಈ 6 ಜನ ಎತ್ತರದೊಳಗಡೆ ಏನ್ ಕೊಟ್ಟಿದಾನ? ನೆಕ್ಸ್ಟ್ 150 ಸೆಂಟಿಮೀಟರ್ ಎತ್ತರ ಇರೋ ಒಂದು ಹುಡುಗನನ್ನ ತೆಗಿತಾರ ಅಂದ್ರ ಮೈನಸ್ ಮಾಡ್ಕೊಡ್ರಿ, ತೆಗೆದ್ ಬಿಡ್ರಿ. 150 ಮೈನಸ್ ಮಾಡ್ಕೊಬೇಕು. ಎಷ್ಟಾಯ್ತು? 4. 6ರಾಗ 5 ಹೋದ್ರ 1, 8ರಾಗ 1 ಹೋದ್ರ 7, 714. ಇದು ಎಷ್ಟು ಜನರದ? 714 ಟೋಟಲ್ ಎತ್ತರ ಇದು. ಇದು ಎಷ್ಟು ಜನರದ್ದು ಇವಾಗ? ಸೊ ಒಟ್ಟು 6 ಜನರ ಎತ್ತರ ಇತ್ತು, ಮೊದಲು ಒಬ್ಬರನ್ನ ತೆಗೆದ್ವಿ. ಹಂಗಾದ್ರೆ ಇದೇನಂತ ಬರ್ಕೋಬೇಕು? ಒಟ್ಟು 5 ಜನರ ಎತ್ತರ. ಇದೆಷ್ಟಾಯ್ತಪ್ಪ ಅಂತಂದ ಹೇಳಿದ್ರೆ ಒಟ್ಟು 5 ಜನರ ಎತ್ತರ. ಹಂಗಾದ್ರೆ ಹೊಸ ಸರಾಸರಿನ ಕಂಡಿಡಿ ಅಂತಂದ ಹೇಳಿದ್ರೆ, ಹೊಸ ಸರಾಸರಿ ಈಕ್ವಲ್ ಟು ಅಂತಂದ ಹೇಳಿದ್ರೆ, ಹೊಸ ಸರಾಸರಿ ಈಕ್ವಲ್ ಟು ಒಟ್ಟು 5 ಜನರ ಎತ್ತರ ಎಷ್ಟು? 714. ಅದಾದ ನಂತರ ಒಟ್ಟು ಜನ ಎಷ್ಟು? 5 ಜನ. ಡಿವೈಡೆಡ್ ಬೈ ಮಾಡ್ಕೊಡ್ರಿ, ಎಷ್ಟು ಬರ್ದಿತ್ತು ಆನ್ಸರ್? 714 ಡಿವೈಡೆಡ್ ಬೈ 5. 5 ಒಂದ್ಲೆ 5, 2 ಉಳಿತು 21, 5 4 20. ಅದಾದ ನಂತರ ನೆಕ್ಸ್ಟ್ ನೋಡ್ರಿ 1, ಇಲ್ಲೆಲ್ಲಾ ನೋಡ್ರಿ 1 ಬಂತು. ಅದಾದ ನಂತರ 14 ಆಯ್ತು. ಸೊ ನೆಕ್ಸ್ಟ್ ನೋಡ್ರಿ 5 2 10 ಅಂತಂದ ಹೇಳಿ. ಇಲ್ಲಿ ನೋಡ್ರಿ ಈ 14 ಅಂತ ಬಂದ ತಕ್ಷಣ ನೋಡ್ಕೊಂಡ್ಬಿಡ್ಬೇಕು. ಇದು 108 ಬರಂಗಿಲ್ಲ, ಅಂದ್ರೆ 140 ಮ್ಯಾಲ ಬರ್ಬೇಕದು. ಸೊ ಇವ್ಯಾವ ಬರಂಗಿಲ್ಲ, ಒಂದೇ ಆನ್ಸರ್ ನಮ್ದು. ಏನಂತಂದ ಹೇಳಿದ್ರೆ 142.8 ಸೆಂಟಿಮೀಟರ್ ಅಂತಂದ ಹೇಳಿ. ಕ್ಲಿಯರ್ ಎಲ್ರಿಗೂ? ಸೊ ಇಲ್ಲಿ ನೋಡ್ರಪ್ಪ, ಇಲ್ಲೇನಂತಂದ ಹೇಳಿದ್ರೆ 6 ಜನ ಸ್ನೇಹಿತರ ಸರಾಸರಿ ಎತ್ತರವನ್ನ 144 ಕೊಟ್ಟಿದ್ದಾರೆ. ನಾವು ಸರಾಸರಿ ಇದ್ದಲ್ಲಿ 144 ಬರ್ಕೊಂಡ್ವಿ. ಎತ್ತರ ಎಷ್ಟು ಜನ ಅದಾರ ಅಂತಂದ ಹೇಳಿದ್ರೆ 6 ಜನ. ಒಟ್ಟು 6 ಜನರ ಎತ್ತರ ನಮಗ್ ಕೊಟ್ಟಿಲ್ಲವ, ನಾವು ಕಂಡು ಹಿಡ್ಕೊಬೇಕು. ಅದನ್ನ ನಾವು ಕಂಡು ಹಿಡ್ಕೊಂಡ್ವಿ. 864 ಬಂತು. ಅದ್ರಾಗ ಏನ್ ಮಾಡಿದಾನ? 150 ಸೆಂಟಿಮೀಟರ್ ಎತ್ತರ ಇರೋನ್ ಒಬ್ಬನ್ ತೆಗೆದು ಹಾಕ್ಬೇಕು ಅಂತಂದೇಳಿ. ಸೊ ನಾವು ಅದನ್ನ ಏನ್ ಮಾಡಿದ್ವಿ? ಮೈನಸ್ ಮಾಡಿದ್ವಿ. ಅವಾಗ 714 ಬಂತು. ಇದೆಷ್ಟು? 5 ಜನರದ ಎತ್ತರ. ಸೊ 714 ಡಿವೈಡೆಡ್ ಬೈ 5 ಅಂತಂದ ಹೇಳಿ. ಸೊ ಒಬ್ಬನ್ ತೆಗೆದು ಹಾಕಿದಾರಲ್ಲ ಇದ್ರೊಳಗೆ 6 ಇದ್ದವ್ರು 5 ಆಗ್ತಾರ. ಸೊ ಅದನ್ನ ನಾವು ಕ್ಯಾಲ್ಕುಲೇಷನ್ ಮಾಡಿದ್ವಿ. 142.8 ಅಂತಂದು ಬಂತು. ಕ್ಲಿಯರ್ ಎಲ್ರಿಗೂ? ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಈಗ ನೆಕ್ಸ್ಟ್ ಏನೈತೆ? ಸೇಮ್ ಅದೇ ರೀತಿಯಾಗಿ ಸರ್ 4 ಸಂಖ್ಯೆಗಳ ಸರಾಸರಿ 52 ಆಗೈತೆ. ಈಗ 4 ಸಂಖ್ಯೆಗಳ ಸರಾಸರಿ ಅಂತಂದು ಒಟ್ಟು ಮೊತ್ತ ಕೊಟ್ಟಿಲ್ಲ. ಒಟ್ಟು 4 ಸಂಖ್ಯೆಗಳ ಮೊತ್ತವನ್ನ ಕಂಡಿಡಿರಿ. ಎಲ್ರು ನನ್ ಜೊತೆನೆ ಕಂಡಿಡಿರಿ, ಈಸಿಯಾಗಿ ಆಗತ್ತೆ. ಸರಾಸರಿ ಈಕ್ವಲ್ ಟು ಒಟ್ಟು ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ ಅಂತಂದೇಳಿ. ಈಗ ನಾವು ಫಸ್ಟ್ ಒಂದು ಕಂಡಿಡ್ಕೊಬೇಕು, ಉಳಿದದ್ದೆಲ್ಲ ಬಿಟ್ಬಿಟ್ರ ನಾವು ನೋಡ್ಕೊಂಡ್ ತಗೊಂಡು. 4 ಸಂಖ್ಯೆಗಳ ಸರಾಸರಿ 52 ಆಗೈತಿ. ಹಂಗಾದ್ರ ಸರಾಸರಿ ಏನ್ ಬರ್ಕೊಂಡ್ವಿ ಸರ್? 52 ಅಂತಂದ್ ಬರ್ಕೊಂಡ್ವಿ. ಒಟ್ಟು 4 ಸಂಖ್ಯೆಗಳ ಮೊತ್ತ ಅಂತಂದ ಹೇಳಿ ಮೇಲ್ಗಡೆ ಬರ್ಕೊಂಡ್ವಿ. ಅದಾದ ನಂತರ ಕೆಳಗಡೆ 4 ಅಂತಂದೇಳಿ. ಒಟ್ಟು 4 ಸಂಖ್ಯೆಗಳ ಮೊತ್ತ ಎಷ್ಟಾಗತ್ತೆ ಇಲ್ಲಿ? 52 ಇಂಟು 4 ಮಾಡ್ಕೊಂಡ್ರೆ 4 2 8, 4 5 20, 208 ಆಯ್ತು. ಇದೆಲ್ರಿಗೂ ಮಾಡಕ್ ಬಂತೇನ್ರೋ? ಇಷ್ಟ ಎಲ್ರಿಗೂ ಮಾಡಕ್ ಬಂತ? ಎಸ್. ಈಗ ಏನ್ ಕೊಟ್ಟಿದ್ದಾನ? ನೆಕ್ಸ್ಟ್ ಮೊದಲ 2 ಸಂಖ್ಯೆಗಳ ಸರಾಸರಿ. ಮೊದಲ 2 ಸಂಖ್ಯೆಗಳ ಸರಾಸರಿ. ಮೊದಲ ಏನಂತಂದ ಹೇಳಿದ್ರೆ 2 ಸಂಖ್ಯೆಗಳಿದಾವ, ಅದ್ರ ಸರಾಸರಿ ಏನೈತಿ? ಮೊದಲ 2 ಸಂಖ್ಯೆಗಳ ಸರಾಸರಿ ಈಕ್ವಲ್ ಟು ನಂತರದ 2 ಸಂಖ್ಯೆಗಳ ನಂತರದ 2 ಸಂಖ್ಯೆಗಳ ಸರಾಸರಿ ಏನಪ್ಪಾ ಅಂತಂದ್ರೆ ಎಷ್ಟೈತಿ? 3 ಪಟ್ಟು ಐತಿ ಅಂತಂದೇಳಿ. ಇಂಟು 3 ಮಾಡ್ಬೇಕು. ಮೊದಲ 2 ಸಂಖ್ಯೆಗಳ ಸರಾಸರಿ ನಂತರದ 2 ಸಂಖ್ಯೆಗಳ ಸರಾಸರಿದು 3 ಪಟ್ಟು ಐತಿ ಅಂತಂದೇಳಿ ಕೊಟ್ಟಿದಾರ. ಅದನ್ನ ನಾವು ಬರ್ಕೊಂಡ್ವಿ. ಕ್ಲಿಯರ್ ಎಲ್ರಿಗೂ? ಬರ್ಕೊಂತ ಹೋಗ್ರಿ. ನನ್ಗೆ ಬರ್ಲಿಲ್ಲ ಅಂತಂದ್ ಕೂಡ ನಾನು ನಾಳೆ ಟ್ರೈ ಮಾಡ್ತೀನಿ ಬೇಕಂದ್ರೆ.
ಬಟ್ ಆದ್ರೆ ಏನಾದ್ರೂ ಮಾಡ್ನು ಕರೆಕ್ಟ್ ಮಾಡ್ನು ಇಲ್ಲ ರಾಂಗ್ ಮಾಡ್ನು ಒಟ್ಟು ಟ್ರೈ ಮಾಡೋದು. ನೋಡ್ರಿ, ಮೊದಲ ಎರಡು ಸಂಖ್ಯೆಗಳ ಸರಾಸರಿ ಹೆಂಗ್ ಬರ್ಕೊಂತೀನಿ? ಸರಾಸರಿ ಕೇಳಿದಾನೆ, ಇದ್ರದ್ದು ಫಾರ್ಮುಲಾ ಹೆಂಗ್ ಬರ್ಕೊಂತೀವಿ? ಇದನ್ನಷ್ಟ ಬರ್ಕೋಬೇಕು. ಮೊದಲ ಎರಡು ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ 2 ಅಂತಂದೇಳಿ. ಎರಡ ಸಂಖ್ಯೆ ಅದಾವಿಲ್ಲ, ಈಕ್ವಲ್ ಟು ನೆಕ್ಸ್ಟ್ ಏನ್ ಬರ್ಕೊಂತೀವಿ? ಇಂಟು 3 ಐತೆ, ಮೂರದ ಮೊದಲು ಬರ್ಕೊಳ್ರಿ, ಇಂಟು ನಂತರದ ಎರಡು ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ 2 ಅಂತ ಹೇಳಿ ಬರ್ಕೊಂತೀವಿ. ಕ್ಲಿಯರ್? ಹಾ, ಕ್ಲಿಯರ್. ಸೊ ಅದಾದ ನಂತರ ಇಲ್ಲಿ ಒಟ್ಟು 4 ಸಂಖ್ಯೆಗಳ ಮೊತ್ತ ಐತಲ್ಲ, ಇದನ್ನ ನಾವ್ ಹೆಂಗ್ ಬರ್ಕೋಬಹುದು? ಇದನ್ನ ಹೆಂಗ್ ಬರ್ಕೋಬಹುದು ನಾವು? ಇಲ್ಲಿ ನೋಡ್ರಿ, ಇಲ್ಲಿ ಏನಿಲ್ಲ, ಇಷ್ಟೆಲ್ಲ ಬರ್ಕೊಂಡ್ವಲ್ಲ, ಇದನ್ನ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಇದನ್ನ ಒಂದ್ ಕಡೆ ಆ ಕಡೆ ತಗೊಂಡ್ ಹೋಗ್ರಷ್ಟ, ನಮ್ಗೆ ಆಲ್ರೆಡಿ ಗೊತ್ತಾಗ್ಬಿಡುತ್ತೆ. ಇಲ್ಲಿ ನೋಡ್ರಿ, ಮೊದಲ ಎರಡು ಸಂಖ್ಯೆಗಳ ಮೊತ್ತ ಈಕ್ವಲ್ ಟು ಏನಾಗತ್ತ ಸರ್? 2 ಆ ಕಡೆ ಹೋಗತ್ರಿ. ಅದಾದ ನಂತರ ನೆಕ್ಸ್ಟ್ 3 ಹಂಗ ಐತ್ರಿ. ನಂತರ ಎರಡು ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ 2 ರೀ, 2 ಕ್ಯಾನ್ಸಲ್ ರೀ. ಇಲ್ಲಿ ನೋಡ್ರಿ, ಮೊದಲ ಎರಡು ಸಂಖ್ಯೆಗಳ ಮೊತ್ತ ಈಕ್ವಲ್ ಟು 3 ಇಂಟು ನಂತರದ ಎರಡು ಸಂಖ್ಯೆಗಳ ಮೊತ್ತ ಅಂತಂದೇಳಿ ಸೇಮ್ ಹಂಗೆ ಬಂತ್ರಿ. ಮೊದಲು ಸರಾಸರಿ ಇತ್ತು, ಬಟ್ ಅದ್ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ ಏನಂತಂದ ಹೇಳಿ ನಮಗ ಮೊತ್ತವನ್ನ ಬಂತು. ಈ ಮೊತ್ತವನ್ನ ನಾವು ಹೆಂಗ್ ಬರ್ಕೊಂತೀವಿ? ಈಗ ಸಿಂಪಲ್ ಆಗಿ ಈ ಮೊತ್ತವನ್ನ ಏನಂತ ಬರ್ಕೊಂತೀವಿ? ಮೊದಲ ಎರಡು ಸಂಖ್ಯೆಗಳ ಮೊತ್ತ ಪ್ಲಸ್ ನಂತರದ ಎರಡು ಸಂಖ್ಯೆಗಳ ಮೊತ್ತ ಈಕ್ವಲ್ ಟು ಏನಂತಂದ ಹೇಳಿದ್ರೆ 208 ಅಂತ ಬರ್ಕೊಂತೀವಿ. ನಮಗೇನ್ ಕೇಳಿದಾನ ಸರ್? ಮೊದಲ ಎರಡು ಸಂಖ್ಯೆಗಳ ಮೊತ್ತವನ್ನ ಕೇಳಿದಾರೆ, ಇದನ್ನ ಕೇಳಿದಾನ. ಹಂಗಾದ್ರ ನಂತರದ ಎರಡು ಸಂಖ್ಯೆಗಳ ಮೊತ್ತವನ್ನ ನಾವು ಹೆಂಗ್ ಬರ್ಕೊಂತೀವಿ? ಸೊ ಇಲ್ಲೇ ಐತಲ್ಲ, ಇದನ್ನ ಡಿವೈಡೆಡ್ ಬೈ 3 ಅನ್ನ ಕೆಳಗಡೆ ತಗೊಂಡ್ ಬರ್ರಿ. ಸೊ ಈ ಡಿವೈಡೆಡ್ ಬೈ 3 ಆಗತ್ತ. ನಂತರದ ಎರಡು ಸಂಖ್ಯೆಗಳ ಮೊತ್ತ ಈಕ್ವಲ್ ಟು ಏನಂತಂದ ಹೇಳಿದ್ರೆ ಮೊದಲ ಎರಡು ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ 3 ಅಂತಂದೇಳಿ. ಸೊ ಇದನ್ನ ನಾವು ಏನಂತಂದ ಹೇಳಿದ್ರೆ ಮೊದಲ ಎರಡು ಸಂಖ್ಯೆಗಳ ಮೊತ್ತ ಪ್ಲಸ್ ಇದನ್ನ ಹೆಂಗ್ ಬರ್ಕೊಂಡ್ವಿ? ಮೊದಲ ಎರಡು ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ 3 ಈಕ್ವಲ್ ಟು 208 ಅಂತ ಬರ್ಕೊಂಡ್ವಿ. ಕ್ಲಿಯರ್ ಎಲ್ರಿಗೂ? ಇಲ್ಲಿ ನೋಡ್ರಿ, ಇಲ್ಲಿ ಕೆಳಗಡೆ ಏನು ಇಲ್ಲ ಅಂದ್ರೆ ಒಂದಿರುತ್ತ, ಲಸ ತಗೊಳ್ರಿ. ಲಸ ತಗೊಂಡ್ರೆ ಎಷ್ಟಾಗತ್ತ? 3 ಆಗತ್ತ. ಸೊ ಇದು ಕೆಳಗಡೆ ಇಂಟು 3 ಮಾಡ್ಬೇಕು, ಮೇಲ್ಗಡೆ ಇಂಟು 3 ಮಾಡ್ಬೇಕು. ಎಷ್ಟಾಗತ್ತ? ಇದನ್ನ ನಾವು ಮೊದಲ ಎರಡು ಸಂಖ್ಯೆಗಳ ಮೊತ್ತವನ್ನ ಹಂಗೆ ಬರ್ಕೊಡ್ರಿ, ಜಸ್ಟ್ ಮೊತ್ತ ಅಂತ ತಿಳ್ಕೊಡ್ರಿ. 3 ಇಂಟು ಮೊತ್ತ, ಅದಾದ ನಂತರ ಪ್ಲಸ್ ಒಂದ್ ಮೊತ್ತ ಅಂತಂದೇಳಿ ಈಕ್ವಲ್ ಟು 208 ಆಗತ್ತ. ಇದನ್ನೆರಡು ಕೂಡಿಸ್ರೆ ಎಷ್ಟಾಗತ್ತ? 4 ಇಂಟು ಮೊತ್ತ ಡಿವೈಡೆಡ್ ಬೈ 3 208 ಆಗತ್ತ. ಸೇಮ್ ಕ್ಯಾಲ್ಕುಲೇಷನ್ ನೀವು ನಾರ್ಮಲ್ ಆಗಿ ಹೆಂಗ್ ಮಾಡ್ತೀರ ಹಂಗ. ಮೊತ್ತ ಈಕ್ವಲ್ ಟು ಏನಂತಂದ್ರೆ 208, ಇದನ್ನ ಮೇಲ್ಗಡೆ ಕಳಿಸ್ರಿ, ಇಂಟು 3 ಆಗತ್ತೆ, ಡಿವೈಡೆಡ್ ಬೈ 4 ಅಂತಂದೇಳಿ. ಇದಕ್ಕೆ ಇಂಟು 4 ಇದ್ ಕೆಳಗಡೆ ಬಂದ್ರೆ ಡಿವೈಡೆಡ್ ಬೈ ಇದ್ ನೋಡ್ರಿ ಎಷ್ಟಾಗತ್ತ? 4 5 20, 4 2 8. ಸೊ 52 ಇಂಟು 3 ಅಂತಂದ್ ಹೇಳಿದ್ರೆ ಎಷ್ಟಾಗತ್ತ? 156 ಏನಪ್ಪಾ ಅಂತಂದ್ರೆ ನಮ್ದು ಆನ್ಸರ್ ಬರುತ್ತೆ. ನಾ ಏನ್ ಮಾಡಿದ್ನಿ ಇವಾಗ? ಏನಿಲ್ಲ. ಸೊ ಕ್ಲಿಯರ್ ಆಗಿ ಒಂದ್ಸರಿ ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ. ಇಲ್ಲಿ ಏನ್ ಕೊಟ್ಟಿದಾನ ಸರ್? 4 ಸಂಖ್ಯೆಗಳ ಸರಾಸರಿ ಕೊಟ್ಟಿದಾನ 52. ಸೊ ನಮ್ಗೆ ಇಲ್ಲಿ ಏನ್ ಬಂತು? 4 ಸಂಖ್ಯೆಗಳ ಮೊತ್ತ ಬಂತು 208. ಇದೆಲ್ರಿಗೂ ಕ್ಲಿಯರ್? ಅವ್ ನೆಕ್ಸ್ಟ್ ಏನ್ ಕೊಟ್ಟಿದ ಅಂತಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋತರ ನಾನು ಸ್ವಲ್ಪ ಲೆಂದಿ ತಗೊಂಡ. ಏನು? ಮೊದಲ ಎರಡು ಸಂಖ್ಯೆಗಳ ಸರಾಸರಿ ಅದನ್ನ ಬರ್ಕೊಂಡೆ. ಮೊದಲ ಎರಡು ಸಂಖ್ಯೆಗಳ ಸರಾಸರಿ ನಂತರದ ಎರಡು ಸಂಖ್ಯೆಗಳ ಸರಾಸರಿ, ನಂತರದ ಎರಡು ಸಂಖ್ಯೆಗಳ ಸರಾಸರಿ 3 ಪಟ್ಟು ಐತಿ ಅಂತಂದೇಳಿ. ಮೊದಲ ಎರಡು ಸಂಖ್ಯೆಗಳ ಸರಾಸರಿ ಏನಂತಂದ್ರೆ ನಂತರದ ಎರಡು ಸಂಖ್ಯೆಗಳ ಸರಾಸರಿಯ 3 ಪಟ್ಟು ಐತಿ ಅಂತಂದ್ರೆ ಇಂಟು 3 ಅಂತ ಬರ್ಕೊಂಡು. ಕ್ಲಿಯರ್? ಈಗ ನನ್ನ ಹತ್ರ 10 ರೂಪಾಯಿ ಐತೆ ಅಂತಂದ ಹೇಳಿದ್ರೆ ನನಗಿಂತ 3 ಪಟ್ಟು ನಿಂತಾಗ ಜಾಸ್ತಿ ಐತೆ ಅಂತಂದ ಹೇಳಿದ್ರೆ ಏನ್ ಮಾಡ್ತಿ? ಇಂಟು 3 ಮಾಡ್ತಿಲ್ಲ? ಸೇಮ್ ಹಂಗ ಇಲ್ಲಿ ಕೂಡ ಏನಂತಂದ್ರೆ ಇಂಟು 3 ಅಂತ ಮಾಡಿದೆ. ಇದು ಎಲ್ರಿಗೂ ಅರ್ಥ ಆಯ್ತು? ಎಸ್. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡಿದ್ವಿ ಸರ್? ಸಿಂಪಲ್ ರೀ. ಸೊ ಇದು ಮೊದಲ ಎರಡು ಸಂಖ್ಯೆಗಳ ಸರಾಸರಿನ ಹೆಂಗ್ ಬರ್ಕೊಂತೀವಿ? ನಾನು ಅದಕ್ಕೆ ಹೇಳಿದ್ರು ಬೈದ್ ಬಿಡ್ತಾನ ಕೆಡ್ದಾಗ. ಈಗ ಮೊದಲು ಫಾರ್ಮುಲಾ ಇಟ್ಕೊಂಡ್ ಮಾಡ್ರಿ, ಫಾರ್ಮುಲಾ ಇಟ್ಕೊಂಡ್ ಬರೀರಿ, ಫಾರ್ಮುಲಾ ಇಟ್ಕೊಂಡ್ ಏನಂತಂದ್ ಹೇಳಿದ್ರೆ ಟ್ರೈ ಮಾಡ್ರಿ ಅಂತಂದ್ ಹೇಳಿ ನಿಂತು ಹೊಯ್ಕೋಬೇಕು ನಿಮ್ ಹೆಸರ್ಲೆ. ಇಲ್ಲಾಂದ್ರೆ ಬರಂಗಿಲ್ಲ ಅದ್. ನೀವು ಟ್ರೈ ನಾ ಹೆಂಗ್ ಮಾಡ್ದಂಗ ಹಂಗ ಟ್ರೈ ಮಾಡ್ಬೇಕು, ಇಲ್ಲಾಂದ್ರೆ ವರ್ಕೌಟ್ ಆಗುದಿಲ್ಲ. ಬೆಸ್ಟ್ ಈಸಿಯೆಸ್ಟ್ ವೇ ಇದು. ಈಗ ಮೊದಲ ಎರಡು ಸಂಖ್ಯೆಗಳ ಸರಾಸರಿಯನ್ನ ನಾವು ಹೆಂಗ್ ಬರ್ಕೊಂತೀವಿ? ಫಾರ್ಮುಲಾ ಪ್ರಕಾರ ಮೊದಲ ಎರಡು ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ 2 ಅಂತ ಬರ್ಕೊಂತೀವಿ. ಇದೆಲ್ರಿಗೂ ಕ್ಲಿಯರ್? ನೆಕ್ಸ್ಟ್ ಈಕ್ವಲ್ ಐತೆ, ಇಂಟು 3 ಏನಂತಂದ್ರೆ ಮೊದಲು ಬರ್ಕೊಂಡೆ, ಇಂಟು ಮಾಡಿದ್ವಿ. ನಂತರದ ಎರಡು ಸಂಖ್ಯೆಗಳ ಸರಾಸರಿ ಅಂತ ಕೊಡಿದಾನೆ, ನಂತರದ ಎರಡು ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ 2 ಅಂತ ಮಾಡ್ಕೊಂಡೆ. ಎಲ್ರಿಗೂ ಅರ್ಥ ಆಯ್ತು?
ಎಸ್. ಅದಾದ ನಂತರ ನೆಕ್ಸ್ಟ್ ಏನ್ರಿ, ಇಲ್ಲಿ ಇವು ಎರಡು ಏನದಾವಲ್ಲ, ಎರಡು ಏನಪ್ಪಾ ಅಂತಂದ ಹೇಳಿದ್ರೆ ಗೊತ್ತಿಲ್ರಿ ಇವ್ ಗೊತ್ತಿಲ್ರಿ. ಗೊತ್ತಿಲ್ಲ ಅಂತಂದ ಹೇಳಿದ್ರೆ ಅವ್ನು ಒಂದ್ ಕಡೆ ಮಾಡ್ಕೊಳ್ಳೋಣ ಅಲ್ರಿ. ಗೊತ್ತಿಲ್ಲ ಅಂತಂದ ಹೇಳಿದ್ರೆ ಅವ್ನು ಒಂದ್ ಕಡೆ ಮಾಡ್ಕೊಂಡು, ಇಲ್ಲ ಅಂದ್ರೆ ಏನ್ ಮಾಡೋಣ್ರಿ, ಸೊ ಈ ಸಂಖ್ಯೆ ಏನೈತಲ್ರಿ ಆ ಕಡೆ ತಗೊಂಡವ್ರಿ. ಮೊದಲ ಎರಡು ಸಂಖ್ಯೆಗಳ ಮೊತ್ತ ಈಕ್ವಲ್ ಟು ಈ ಇಂಟು 2 ಮೇಲ್ಗಡೆ ಹೋಯ್ತು, ಇಂಟು 3 ನಂತರದ ಎರಡು ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ 2 ಐತೆ. ಇನ್ ಕ್ಯಾನ್ಸಲ್ ಮಾಡ್ಕೊಂಡ್ವಿ, ನಮ್ಗೊಂದ್ ಬಂತು ಏನಂತಂದ ಹೇಳಿ, ಮೊದಲ ಎರಡು ಸಂಖ್ಯೆಗಳ ಮೊತ್ತ ಈಕ್ವಲ್ ಟು 3 ಇಂಟು ನಂತರದ ಎರಡು ಸಂಖ್ಯೆಗಳ ಮೊತ್ತ ಅಂತಂದ ಹೇಳಿ ಮೇನ್ ಬರ್ಕೊಂಡ್ವಿ. ಸೇಮ್ ಅದೇ ತರ ಬಂತು. ಬಟ್ ಆದ್ರೆ ಇಲ್ಲಿ ನೋಡ್ರಿ, ಒಟ್ಟು 4 ಸಂಖ್ಯೆಗಳ ಮೊತ್ತವನ್ನ ನಾವ್ ಹೆಂಗ್ ಬರ್ಕೊಂತೀವಿ, ಮೊದಲ ಎರಡು ಸಂಖ್ಯೆಗಳ ಮೊತ್ತ ಪ್ಲಸ್ ಎರಡು ನಂತರದ ಎರಡು ಸಂಖ್ಯೆಗಳ ಮೊತ್ತ ಅಂತಂದ ಹೇಳಿ ಬರ್ಕೊಂತೀವಿ. ಇದೆಲ್ರಿಗೂ ಗೊತ್ತಾಯ್ತು. ಮೊದಲ ಎರಡು ಸಂಖ್ಯೆಗಳ ಮೊತ್ತ ಪ್ಲಸ್ ನಂತರದ ಎರಡು ಸಂಖ್ಯೆಗಳ ಮೊತ್ತ. ಈಗ ನಮ್ಗೇನ್ ಕೇಳಿದಾನ, ಮೊದಲ ಎರಡು ಸಂಖ್ಯೆಗಳ ಮೊತ್ತವನ್ನ ಕೇಳಿದಾನ. ಸೊ ಅದನ್ನ ನಾವ್ ಏನಂತಂದ ಹೇಳಿದ್ರೆ ಹಂಗ ಬರ್ಕೊಂಡ್ವಿ, ಮೊದಲ ಎರಡು ಸಂಖ್ಯೆಗಳ ಮೊತ್ತ ಅಂತಂದೇಳಿ. ಬಟ್ ಆದ್ರೆ ಈ ನಂತರದ ಎರಡು ಸಂಖ್ಯೆಗಳ ಮೊತ್ತವನ್ನ ನಾವ್ ಹೆಂಗ್ ಬರ್ಕೊಂತೀವಿ ಸರ್, ನಾವ್ ಇಲ್ಲಿ ಕಂಡು ಹಿಡಿದೇವ್ ನೋಡ್ರಿ. ನಂತರದ ಎರಡು ಸಂಖ್ಯೆಗಳ ಮೊತ್ತ ಮೊದಲ ಎರಡು ಸಂಖ್ಯೆಗಳ ಮೊತ್ತ ಅಂತಂದೇಳಿ ಇದನ್ನ ನೋಡಿದೀವಲ್ಲ, 3 ಇಂಟು ಐತೆ. ಈ 3 ಅನ್ನ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಕೆಳಗಡೆ ತಗೊಂಡ್ಬರ್ತೀನಿ. ನನಗೆ ಇದಷ್ಟ ಬೇಕಾಗಿತ್ತು. ಅಂದ್ರೆ ಇಲ್ಲಿ ಬಂದ ನಂತರ ಏನಂದ್ರೆ ಡಿವೈಡೆಡ್ ಬೈ 3 ಆಗತ್ತೆ. ಅದನ್ನ ನಾನು ಬರ್ಕೊಂಡೆ. ನಂತರದ ಎರಡು ಸಂಖ್ಯೆಗಳ ಮೊತ್ತ ಈಕ್ವಲ್ ಟು ಏನಂತಂದ ಹೇಳಿದ್ರೆ, ಮೊದಲ ಎರಡು ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ 3 ಅಂತಂದ ಹೇಳಿ ಈಕ್ವಲ್ ಟು 208. ಇದು ಮೇನ್ ಇಂಪಾರ್ಟೆಂಟ್. ಇದು ಎಲ್ರಿಗೂ ಅರ್ಥ ಆಯ್ತಾ? ಎಸ್. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಏನು ಇಲ್ಲ. ಅದಕ್ಕೆ ನಾನು ಏನಂತಂದ ಹೇಳಿದ್ರೆ 1 ಅಂತ ತಗೊಂಡ್ ಲಸ ತಕೊಂಡ್ ಸಾಲ್ವ್ ಮಾಡ್ಕೊಂಡ್ ಅಷ್ಟೇ. ಇದನ್ನ ನೆಕ್ಸ್ಟ್ ಇನ್ನೊಂದ್ಸರಿ ನೋಡ್ತಿರಲ್ಲ ವಿಡಿಯೋ, ಅವಾಗ ಏನಂತಂದ ಹೇಳಿದ್ರೆ ಈಸಿಯಾಗಿ ಅರ್ಥ ಆಗತ್ತೆ. ನೆಕ್ಸ್ಟ್ ಮತ್ ಇಂಥದ್ ಇನ್ನೊಂದ್ ಕ್ವಶನ್ ಐತೆ, ಅವಾಗ ಟ್ರೈ ಮಾಡೋಣ. ಸ್ವಲ್ಪ ಅಥೆಂಟಿಕ್ ಆಗಿರ್ರಿ, ನಾನು ಹೇಳ್ದಂಗ್ ಸಾಲ್ವ್ ಮಾಡ್ರಿ. ಒಂದ್ ಕ್ವಶನ್ ಬಂದ ತಕ್ಷಣ ಎಲ್ಲಾನು ಬಂತಲ್ಲ, ಕ್ಲಿಯರ್ ಆಗಿ ಹೇಳ್ತಿದ್ವಿ. ಒಂದ್ ಕ್ವಶನ್ ಸಾಲ್ವ್ ಆಯ್ತು ಅಂತಂದ ಹೇಳಿದ್ರೆ ನೀವು ಎಲ್ಲಾ ಮಬ್ಬದಿರಿ, ಎಲ್ಲಾರು ಮಬ್ಬದಿರಿ. ನೀವು ಪ್ರಾಕ್ಟೀಸ್ ಮಾಡ್ರಿ, ಹೇಳ್ದಂಗ್ ಮಾಡ್ರಿ. ನೀವು ಎಕ್ಸ್ಟ್ರಾ ನಿಮ್ದ ದಾರಿ ತಗೊಂಡ್ರೆ ಅಂತಂದ ಹೇಳಿದ್ರೆ ಕೆಳಗ್ ಬೀಳ್ತಾರ ಅಷ್ಟೇ. ನಾನು ಏನ್ ಹೇಳ್ಕೊಡ್ತಿದೀನಿ ಅದೇ ತರ ಟ್ರೈ ಮಾಡಿದ್ರಿ ಅಂತಂದಿದ್ರೆ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಕ್ ಬರುತ್ತೆ. ಇಲ್ಲ ಅಂತಂದ್ರೆ ಮಾಡಕ್ ಬರಂಗಿಲ್ಲ. ನಾನು ಎದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ಸಕತ್ತ, ನಿಮ್ಗ ಮಜಾ ಮಾಡಕತ್ತೇನೆ. ಎಲ್ಲಾನು ಏನಂತಂದ್ರೆ ಸ್ಟೆಪ್ ಬೈ ಸ್ಟೆಪ್ ಹೋದ್ರನೆ ನಿಮ್ಗೆ ಆನ್ಸರ್ಗಳು ಬರ್ತಾವ, ಇಲ್ಲಾಂದ್ರೆ ಬರಂಗಿಲ್ಲ. ಯಾವ ಕಲಿತೀರಿ ನೀವು ಪಾಸ್ ಆಗ್ತೀರಿ, ಯಾವ ಕಲಿಯಂಗಿಲ್ಲ ಹೊಯ್ಕೋತ್ ಹೋಗ್ತೀರಿ. ಕ್ಲಿಯರ್? ಜಾಸ್ತಿ ತ್ರಾಸ್ ತಗೋಂಗಿಲ್ಲ, ಯಾಕಂತಂದ್ರೆ ಬ್ಲಡ್ ಇಲ್ಲ ಅಂದ್ರು ನೋಡ್ರಿ. ಅದ ಹಂಗದ ಸರ್, ನಮ್ಮ ಮನ್ಯಾಗ ನಾನು ಹೇಳಿದ ಮಾತುಗಳ ನಾವ್ ಕೇಳಂಗಿಲ್ಲ. ನೀ ಯಾರಪ್ಪ? ಹ ನೀ ಯಾರ ನಂಗೆ ಹೇಳವ? ನಾ ಯಾಕೆ ಕೇಳ್ಬೇಕು? ಮೊದಲ ತಲ್ಯಾಗ ಹೋಗತ್ತು, ನೀ ಹೇಳ್ತಿ ನೀ ಒಂದ್ ಬೈತಿ. ನಮ್ಮ ಮನ್ಯಾಗ ಒಂದ್ ಸ್ವಲ್ಪ ಎಲ್ರ ಬೈದಂತಂದ್ರೆ ಹಾಗ ನಿಮ್ಮ ಅವನ್ ಅಂತಂದ್ ಹೇಳಿ ಅದು ಬರ್ತಾವ ನಾವ್ ಹೊರಗೆ. ನೀ ಏನ್ ಹೇಳ್ತಿ ಮರ ಅಂತಂದ್ ಹೇಳಿ ಅಂತೈತಲ್ಲ ಒಳಗ್ ಮನುಷ್ಯನಾಗ ಒಂಥರ ರಗತ್ ಕುದಿತಿರ್ತೈತಲ್ಲ. ಸ್ಟೇಟಸ್ ಹಾಕ್ತಾರ ನೋಡ್, ಮುಂದ್ ಗುರಿ ಇರ್ಬೇಕು, ಹಿಂದ್ ಗುರು ಇರ್ಬೇಕು ಅಂತಂದ ಹೇಳಿ. ಅದೇವಲ್ಲ ಈಗ ಕಲೀರಿ. ಕಲ್ಯಾಕ್ ವಲ್ಯ, ಕಲಿಯೋದಂದ್ರ ಆಗೋದಿಲ್ರಿ. ಸ್ಟೇಟಸ್ ಆಗಕ್ ಮಜಾ. ಅದೇನೋ ಅಂತಾರಲ್ಲ, ಕೈಗೆ ಆಗೋಲ್ ನಾವು ಏನೋ ಅಂತಂದ ಹೇಳಿ ಬರ್ತಾವಲ್ಲ ಅವ ಹಂಗ. ಬಾಯಿಲೆ ಬಡಾಯಿ, ಮುಕ್ಳಿಲೆ ಲಡಾಯಿ. ರಣರಂಗಕ್ಕೆ ಇಳಿಬೇಕು, ಯುದ್ಧ ಮಾಡಕಂತಂದ್ ಹೇಳಿದ್ರೆ ಇಳಿಬೇಕು. ಯುದ್ಧ ಬಂತಂತಂದ್ ಹೇಳಿದ್ರು ಅಯ್ಯೋ ಇದು ಹೆಂಗ ಇವಾಗ ಕೂಡ ರಾಜರ ಕಾಲ ಇರ್ತಿತ್ತಂದ್ರೆ ಹೆಂಗ್ ಮಾಡೋದಿದ್ರಿ ನೀವು? ಯುದ್ಧ ಮಾಡಕ್ ರಾಜರು ಕಳಿಸ್ ಬಿಡ್ತಿದ್ರು ನಿಮ್ನ. ಸರ್ ಅವ್ ಬಾಳ್ ದೊಡ್ಡವ ಇದ್ರಿ, ಮತ್ ನಂಗೆ ಯುದ್ಧ ಮಾಡಕ್ ಬರ್ಲಿಲ್ಲ, ರಿಟರ್ನ್ ಬೈನಾರ. ನಿಮ್ಮನ್ನ ಕೊಂದ್ ಹೋಗಿತಾರ ರಾಜ, ಅವ ಎಂತ ಹೇಳಿದಿಲ್ಲ ಅಂತಂದೇಳಿ. ಅವ ಹೇಳಿ ನನಗೆ ಎಂತ ಹೇಳಿ ಸುಳ ಮಗದಿಲ್ಲ ನೀ ಅಂತಂದ ಹೇಳಿ ಕೊಂದ್ ಹೋಗಿತಿದ್ ನೀವು. ನೀವ್ ಯಾವ ನಿನ್ ಯುದ್ಧಕ್ ನಿಂತ್ರ ಹೌದಪ್ಪ, ಯುದ್ಧಕ್ ನಿಂತ ಮೇಲೆ ಸೈನಿಕರ ಲೆಕ್ಕ ಹಾಕ್ಬಾರ್ದಂತ ನೀ ಹೇಳತ್ತಿ. ಹಂಗಾದ್ರೆ ಈಗ ಮಾಡು, ಕ್ಲಾಸ್ ಮಾಡಕತ್ತ ಕೇಳಾಕತ್ತಿ ಅಂತಂದ್ರೆ ಕ್ವಶನ್ಗಳು ಲೆಕ್ಕ ಹಾಕ್ಬಾರ್ದು, ಎಲ್ಲದಕ್ಕೂ ಆನ್ಸರ್ ಮಾಡ್ನಿ ಅಂತ ಸ್ಟಾಪ್ ಮಾಡ್ತಾನ. ಡೈಲಾಗ್ ಹೋಗಿ ಮಸ್ತ್ ಮಸ್ತ್ ಡೈಲಾಗ್ ಹೋಗಿತಿರಪ್ಪ ಎಲ್ಲ. ನನಗ್ ಮಾಡಿದೀನಿ. ಆತ್ಪ ಕೇಳ್ರಿ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡು ಸ್ಟೆಪ್ ಬೈ ಸ್ಟೆಪ್. ಇವಾಗಾದ್ರೂ ನಾನು ಹೇಳೋದು ಕಲೀರಿ. ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಫಸ್ಟ್ ಸ್ಟೆಪ್ ನಾನು ಏನು ಓದಂಗಿಲ್ಲ ಇಲ್ಲಿವರೆಗೂ. ಎಲ್ಲಾ ಕ್ವಶನ್ ಒಳಗೆ ಇದನ್ರು ಫಸ್ಟ್ ಸ್ಟೆಪ್ ಅದನ್ನ ಮಾಡ್ರಿ. 13 ವಿದ್ಯಾರ್ಥಿಗಳು ಪಡೆದ ಸರಾಸರಿ ಅಂಕಗಳು 130. ಇಲ್ಲಿ ಏನ್ ಕೊಟ್ಟಿಲ್ಲ, ಕಂಡಿಡಿರಿ ಮತ್ತೆ ಹೇಳ್ರಿ. ನಾನು ಕಂಡಿರಿ ಅದನ್ನ, ಒಟ್ಟು ಮೊತ್ತ ಕಂಡಿಡಿರಿ ಅದನ್ನ.
ಸೊ ಒಟ್ಟು ಮೊತ್ತವನ್ನ ಕಂಡುಹಿಡಿಯಿರಿ. ಈಗ ಹೆಂಗಂತ ಸರಾಸರಿ ಈಕ್ವಲ್ ಟು ಏನಂತಂದ್ರೆ ಒಟ್ಟು ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ ಅಂತಂದ ಹೇಳಿ. ಸೊ ಫಸ್ಟ್ ಒನ್ ಸರ್, ಸರಾಸರಿ 130 ಕೊಟ್ಟಿದ್ದಾರೆ. ಟೋಟಲ್ ಸಂಖ್ಯೆ ಎಷ್ಟದಾವ್ರಿ? ವಿದ್ಯಾರ್ಥಿಗಳು 13 ಅದಾರ. ಅದಾದ ನಂತರ ಏನ್ರಿ ಅಂಕಗಳು ಅಂತಂದೈತ್ರ, ಅಂದ್ರ ಒಟ್ಟು 13 ಜನರದ ಅಂಕಗಳು ಅಂತಂದ ಹೇಳಿ. ಸೊ ಅದನ್ನ ಎಷ್ಟಾಯ್ತು ನಿಮ್ಗ? ಇದನ್ನ ಇಂಟು ಆಗತ್ತ, ಆ ಕಡೆ ಕಳಿಸ್ರಿ. ಒಟ್ಟು 13 ಜನರ ಅಂಕಗಳು, ಒಟ್ಟು 13 ಜನರ ಅಂಕಗಳು ಎಷ್ಟಾಗತ್ತ? 1690 ಆಗತ್ತ. ಇದು ಎಲ್ರಿಗೂ ಬಂತೇನ್ರೋ? ಇದು ಎಲ್ರಿಗೂ ಬಂತು? ಹಾ, ಎಸ್. ಇವಾಗ ಕೇಳಿಸ್ಕೊಳ್ರಿ, ಏನಾಗೈತೆ ಅಂತಂದ ಹೇಳಿದ್ರ, ನಂತರ ಒಬ್ಬ ವಿದ್ಯಾರ್ಥಿ ಅಂಕ, ಇದ್ರೊಳಗೆ 13 ಜನರ ವಿದ್ಯಾರ್ಥಿಗಳ ಅಂಕ ಐತಲ್ಲ, ಆ ವಿದ್ಯಾರ್ಥಿ ಅಂಕದಲ್ಲಿ 32ರ ಬದಲಿಗೆ 23 ಅಂತಂದ ಹೇಳಿ ಬರಿಲಾಗಿತ್ತು ಅಂತ ಹೇಳಿ. 32ರ ಬದಲಾಗಿ 23 ಅಂತಂದ ಹೇಳಿ ಬರಿಲಾಗಿತ್ತು. ಹಂಗಾದ್ರೆ ಸರಾಸರಿ ಅಂಕ ಎಷ್ಟು ಅಂತಂದ ಹೇಳಿ. ಈಗ ಏನ್ ಮಾಡಿದಾರು, ಇದ್ರೊಳಗೆ ಏನ್ ಮಾಡ್ಬೇಕು ನೀವು? ಸರ್, ಒಬ್ಬ ವಿದ್ಯಾರ್ಥಿ ಅಂಕವನ್ನ 32ರ ಬದಲಿಗೆ 23 ಅಂತಂದ ಹೇಳಿ ಬರ್ದಿದಾರ. ಅಂದ್ರೆ ಇದ್ರಲ್ಲಿ ಒಬ್ಬ ಏನಂತಂದ ಹೇಳಿದ್ರೆ, ಒಬ್ಬನ ಅಂಕವನ್ನ 23 ಅಂತಂದ ಹೇಳಿ ಕ್ಯಾಲ್ಕುಲೇಷನ್ ಮಾಡಿದಾರ. 23 ಅಂತಂದ ಹೇಳಿ ಕ್ಯಾಲ್ಕುಲೇಷನ್ ಮಾಡಿದಾರ. 32ರ ಬದಲಿಗೆ, ಕೇಳಿಸ್ಕೊಡ್ರು ಇಲ್ಲಿ, 32ರ ಬದಲಾಗಿ ಏನಂತಂದ್ರೆ 23 ಬರದ್ ಕೆಲಸ ಮಾಡಿದಾರ ಅವ್ರು. ಅಂದ್ರೆ ನಾವ್ ಏನ್ ಮಾಡ್ಬೇಕು ಸರ್? 23 ನಮಗ್ ಟೆನ್ಷನ್ ಬ್ಯಾಡ್ರಿ, ನಮಗ್ ಟೆನ್ಷನ್ ಬೇಡ ಪ್ಲಸ್ ಮೈನಸ್ ಮಾಡೋದು. ಸರ್, ಇದ್ರೊಳಗೆ ಏನಂತಂದ ಹೇಳಿದ್ರೆ 23 ಮಾಡಿದಾರಲ್ಲ ಅವ್ರು, ಮೊದಲು -23 ಮಾಡ್ರಿ. ಅವ್ನ್ ತೆಗ್ದೇ ಬಿಡ್ರಿ ಹೊರಗೆ, ಅವ್ನು ಬೇಡನ ಬೇಡ, ಕನ್ಫ್ಯೂಸ್ ಆಗಬೇಡ, ಅವ್ನ್ ತೆಗ್ದೇ ಬಿಡ್ರಿ ಹೊರಗೆ. -23 ಮಾಡ್ರಿ. -23 ಮಾಡ್ರಿ, ಎಷ್ಟು ಬರ್ತೈತಿ? 7. ಅದಾದ ನಂತರ ನೆಕ್ಸ್ಟ್ 9ರಾಗ 3 ಹೋದ್ರ 6. ಆಮೇಲೆ ನೆಕ್ಸ್ಟ್ 1667 ಬಂತು. 23 ತೆಗೆದು ಹಾಕಿದ್ವಿ. ನೆಕ್ಸ್ಟ್ ಏನ್ ಕ್ಯಾಲ್ಕುಲೇಷನ್ ಮಾಡ್ಬೇಕು? 32 ಹಾಕಿ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಪ್ಲಸ್ 32 ಮಾಡ್ರಿ. ಸುಮ್ಮ 7 2 9, 6 3 9, 1699. ಇದೆಲ್ರಿಗೂ ಅರ್ಥ ಆಯ್ತು? ಸರ್, ಏನಾಗಿತ್ತು ಅಂತಂದ ಹೇಳಿದ್ರೆ 23 ಅಂತಂದ್ ಹಾಕಿ ಕ್ಯಾಲ್ಕುಲೇಷನ್ ಮಾಡ್ಯಾರ, ಬಟ್ ಅದ್ರ 32 ಹಾಕ್ಬೇಕಿತ್ತು. ಈ ನಮಗೆ ಬೇಡನ ಬೇಡ, ಕೂಡ್ಸೋದ ಕಳಿಯೋದ ಅಂತಂದೇಳಿ ಏನ್ ಮಾಡಿದ್ವಿ? ಅದ್ರಲ್ಲಿ ಏನೈತಿಲ್ಲ ಸೇಮ್ ಹಂಗ ಮಾಡ್ಬೇಕು. ನೀವು ಯಾವ್ದನ್ನ ಇದು ಮಾಡಿರ್ತಾರ ಮೈನಸ್ ಮಾಡ್ರಿ, ಹೊಸದಾಗಿರೋದ್ನ ಏನಂತಂದ್ರೆ ಸೇರಿಸ್ರಿ, ಅವಾಗ ಹೊಸ ಮೊತ್ತ ಬರುತ್ತೆ. ಅವಾಗ ಏನ್ ಮಾಡ್ಬೇಕು? 1699 ಡಿವೈಡೆಡ್ ಬೈ 13 ಮಾಡ್ಬೇಕು. ಎಷ್ಟು ಬರ್ತೈತಿ ನೋಡ್ರಿ ಆನ್ಸರ್? ಹಾ, ವೆರಿ ಗುಡ್. ಸೊ 130.69 ಅಂತಂದ ಹೇಳಿ ಬರುತ್ತೆ. ಇದೇನಪ್ಪಾ ಅಂದ್ರೆ ನಮ್ದು ಹೊಸ ಸರಾಸರಿ. ಅರ್ಥ ಆಯ್ತೇನ್ರು ಎಲ್ರಿಗೂ? ಇಂಥ ಕ್ವಶನ್ ಕೇಳ್ತಾರ, ಅರ್ಥ ಆಯ್ತಾ? ನಾವು ಏನ್ ಮಾಡಿದ್ವಿ ಇಲ್ಲಿ ಸರ್? ಮೊದಲು 23 ಅಂತ ಏನ್ ತಗೊಂಡಾರಲ್ಲ, ಅದನ್ನ ಮೊದಲು ತೆಗೆದ್ವಿ, ಅವನ್ ಕಂಪ್ಲೀಟ್ ಆಗಿ ತೆಗೆದು ಹಾಕಿದ್ವಿ. ಆಮೇಲೆ ತೆಗೆದ್ ಬಿಟ್ಟು ಹೊಸದಾಗಿ ಸೇರಿಸಿದ್ವಿ ಅಷ್ಟೇ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನಾಯ್ತು? ಒಂದು ತರಗತಿಯ 22 ವಿದ್ಯಾರ್ಥಿಗಳ ಸರಾಸರಿ ತೂಕ 42 ಆಗೈತಿ. ಒಂದು ವೇಳೆ 33 ಕೆಜಿ 39 ಕೆಜಿ ತೂಕದ 2 ವಿದ್ಯಾರ್ಥಿಗಳನ್ನ ತರಗತಿಗೆ ಸೇರಿಸಿದ್ರ 24 ವಿದ್ಯಾರ್ಥಿಗಳು. ಈಗ ನೀವ ಮಾಡ್ಬೇಕೇನಂತಂದ್ರೆ, ಮೊದಲು 22 ವಿದ್ಯಾರ್ಥಿಗಳದ್ದು ಸರಾಸರಿ 42 ಅಂತಂದಾಗೈತಿ. ಇಲ್ಲಿ ಏನ್ ಮಿಸ್ ಆಗೈತಿ? ಒಟ್ಟು ವಿದ್ಯಾರ್ಥಿಗಳ ತೂಕ ಮಿಸ್ ಆಗೈತಿ. ಅದನ್ನ ಕಂಡಿಡಿರಿ ಮೊದಲು. ಸರಾಸರಿ ಈಕ್ವಲ್ ಟು ಒಟ್ಟು ವಿದ್ಯಾರ್ಥಿಗಳ ತೂಕ ಡಿವೈಡೆಡ್ ಬೈ ಒಟ್ಟು ವಿದ್ಯಾರ್ಥಿಗಳು ಅಂತಂದೇಳಿ. ಇಲ್ಲೇನ್ರಿ ಸರ್? 42 ಕೆಜಿ ಸರಾಸರಿ ಕೊಟ್ಟಿದ್ದಾನ್ರಿ. ಒಟ್ಟು 22 ವಿದ್ಯಾರ್ಥಿಗಳ ತೂಕ ಡಿವೈಡೆಡ್ ಬೈ ಏನು? ಒಟ್ಟು ಸಂಖ್ಯೆ ಎಷ್ಟಿದ್ದಾರೆ? 22 ಜನ ಇದ್ದಾರೆ. ಇಲ್ಲೇನು? ಒಟ್ಟು 22 ಜನ ವಿದ್ಯಾರ್ಥಿಗಳ ತೂಕ ಈಕ್ವಲ್ ಟು 42 ಇಂಟು 22 ಮಾಡಿದ್ರೆ ಎಷ್ಟು ಬರುತ್ತೆ? 924. ಸೊ ಒಟ್ಟು 22 ವಿದ್ಯಾರ್ಥಿಗಳ ತೂಕ ಎಷ್ಟಾಯ್ತು? 924. ಕ್ಲಿಯರ್ ಎಲ್ರಿಗೂ? ಇಷ್ಟೆಲ್ರಿಗೂ ಕ್ಲಿಯರ್? ಪ್ರತಿಯೊಬ್ಬರಿಗೂ? ಎಷ್ಟು ಜನ ಅಟೆಂಡ್ ಆಗತ್ತೀರ ಎಲ್ಲರಿಗೂ? ಓಕೆ, ಡನ್. ಇದು ಫಸ್ಟ್ ಸ್ಟೆಪ್. ಇದನ್ನಾದ್ರೂ ಮಾಡಕ್ ಕಲೀರಿ. ನೆಕ್ಸ್ಟ್ ಇನ್ನೊಂದ್ಸರಿ ವಿಡಿಯೋ ನೋಡಿದಾಗ ನೆಕ್ಸ್ಟ್ ಸ್ಟೆಪ್ ಮಾಡಕ್ಕಿರ. ಮೊದಲು ಬೇಸಿಕ್ ಕಲೀರಿ. ನೆಕ್ಸ್ಟ್ ಏನ್ ಮಾಡಿದಾರ ಇವಾಗ ನೋಡ್ರಿ. ಸರ್, ಒಂದ್ ವೇಳೆ 33 ಕೆಜಿ 39 ಕೆಜಿ ಇಬ್ಬರು ಜನರು ಜಾಸ್ತಿ ಮಾಡಿದಾರ. ಒಬ್ಬನ್ 33ನ, ಇನ್ನೊಬ್ಬನ ಏನಂತಂದ್ರೆ 39. ಇಬ್ಬರನ್ನು ಏನಂತಂದ ಹೇಳಿದ್ರೆ ಕೂಡ್ಸಿದಾರ. ಅಂದ್ರೆ ಟೋಟಲ್ ಆಗಿ ಎಷ್ಟಾಗತ್ತ? ಒಟ್ಟು 24 ಜನರ ತೂಕ ಆಗತ್ತ. ಸೊ ಎಷ್ಟಾಗತ್ ನೋಡ್ರಿ, ಕೂಡ್ಸ್ರಿ. ಎಷ್ಟಾಗತ್ತ? ವೆರಿ ಗುಡ್, 996 ಆಯ್ತು. ಹಂಗಾದ್ರೆ ಹೊಸ ಸರಾಸರಿ ಕೇಳಿದಾರ. ಅಂದ್ರೆ ಹೊಸ ಸರಾಸರಿ ಎಷ್ಟು? ಒಟ್ಟು 24 ಜನರ ತೂಕ ಡಿವೈಡೆಡ್ ಬೈ 24 ಅಂತಂದ ಹೇಳಿ ಮಾಡ್ಬೇಕು. 996 ಡಿವೈಡೆಡ್ ಬೈ 24 ಎಷ್ಟು ಬರ್ತೈತಿ? ಎಸ್, ವೆರಿ ಗುಡ್. 41.5 ಏನಪ್ಪಾ ಅಂತಂದ್ರೆ ಸರಾಸರಿ ಆಗತ್ತ.
ಸೊ ಈ ರೀತಿಯಾಗಿ ಮಾಡ್ಕೋಬೇಕು. ಇಲ್ಲಿ ಇಬ್ಬರು ಜನರು. ಈಗ ಮತ್ತೊಂದ್ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ ನಾನ್ ಸಿಂಪಲ್ ಆಗಿ ನಿಮ್ಗೆ ಹೇಳ್ತೇನೆ ಇವಾಗ. ಈಗ ಒಂದ್ ವೇಳೆ ಕೂಡ್ಸಿದಾರ ಸೇರ್ಸಿದಾರ ಅಂತಂದೈತೆ, ತೆಗದ್ರೆ ಅದ್ರಲ್ಲಿ ಇಬ್ಬರು ಜನರನ್ನ ತೆಗದ್ರ ಅವಾಗ ಏನಾಗತ್ತ ಅಂತಂದ ಹೇಳಿದ್ರೆ 20 ಜನ ವಿದ್ಯಾರ್ಥಿಗಳಾಗ್ತಾರಲ್ಲ, ಇಬ್ಬರು ಜನರು ತೆಗದ್ ಬಿಟ್ರೆ 24 ಹೆಂಗ್ ಬಂತಪ್ಪ ಅಂತಂದ ಹೇಳಿದ್ರೆ ಬಿಡು ಹುಡುಗಿ ಐತೆ ಭಯಾಮ್ ಐತಿ ಬಾಯಿಗೆ ಬಂದೈತಿ. ಇಲ್ಲಿ ಹೇಳ್ತಂಗ ಕೇಳಿಲ್ಲ, ಇಲ್ಲಿ ಎಷ್ಟು 22 ಜನರು ತೂಕ ಕಂಡು ಹಿಡ್ಕೊಂಡೇವಿ. ಇಲ್ಲಿ ಏನ್ ಕೊಟ್ಟಿದಾನ, ಒಂದು ವೇಳೆ 33, 39 ತೂಕದ 2 ವಿದ್ಯಾರ್ಥಿಗಳನ್ನ ತರಗತಿಗೆ ಸೇರಿಸಿದ್ರ, 33 ಇರಾವನ್ ಒಬ್ಬನ ಸೇರಿಸಿದಾರ, 39 ಇರಾರ್ನ ಒಬ್ಬರನ್ನ ಸೇರಿಸಿದಾರ. ಹಂಗಾದ್ರೆ ಟೋಟಲ್ ಆಗಿ ಎಷ್ಟ್ ಜನ ಆದ್ರಿ ಅವ ಇಲ್ಲಿ? ಟೋಟಲ್ 24 ಜನ ಆದ್ರಿಲ್ಲ. ಇದು 22 ಜನ, 23, 24 ಜನ, ಹಂಗ 24 ಜನ ಬಂದ್ರು. ಕ್ಲಿಯರ್? ಇವಾಗ ನಾನೇನ್ ಕೇಳಿದ್ನಂತಂದ್ ಹೇಳಿದ್ರ ನಿಮ್ಗ ಕ್ವಶನ್, ಈಗ ಸೇರ್ಸಿದಾರ, ಈಗ ನಾನ್ ತೆಗದಾಕ್ ಬಿಡ್ತೀನಿ ಅವ್ರನ್ನ. ತೆಗದ್ರೆ ಅವಾಗ ಎಷ್ಟ್ ಜನ ಆಗ್ತಾರ? 20 ಜನ ಆಗ್ತಾರ. ಅವಾಗ ಹೊಸ ಸರಾಸರಿ ತೂಕ ಎಷ್ಟಾಗತ್ತ ಅನ್ನೋದು ನನಗೆ ಕ್ಯಾಲ್ಕುಲೇಷನ್ ಮಾಡಿ ಹೇಳ್ರಿ ನೋಡೋಣ. ಇದನ್ನೇನ್ ಮಾಡ್ಬೇಕು? ತೆಗದಿದಾರ ಅಂತಂದ್ ಹೇಳಿದ್ರೆ ಮೈನಸ್ ಮಾಡ್ಕೋಬೇಕು. ಮೈನಸ್ ಮಾಡ್ಕೊಂಡಾಗ ಇದು ಎಷ್ಟು ಬರ್ತೈತಿ ನೋಡ್ರಿ, 996 ಹೋಗ್ಬಿಟ್ಟು ಏನ್ ಬರ್ತೈತಿ ತೆಗದ್ರೆ. ಇವಾಗ ಸೇರ್ಸಿದ್ರೆ 996 ಬಂತು, ಇಬ್ರು ತೆಗದಾಕಿದ್ರ ಹೊಸ ಹೊಸ ಪ್ರಾಬ್ಲಮ್ ಮತ್ ನಮಗ್. 924 33 ಕಳೀರಿ, 924 33 ಕಳೆದ್ರೆ ಎಷ್ಟ? 891. 891 ಏನಂತಂದ್ರೆ ಇನ್ನೊಬ್ಬನ್ ಕಳೀರಿ, 852 ಬಂತು. 852 ಹೊಸಾದ. ಇದು ಎಷ್ಟ್ ಜನ? 20 ಜನ. 22 ಇದಾರ, ಅದ್ರ ಇಬ್ಬರು ಜನ ತೆಗೆದು ಹಾಕಿದ್ರೆ ಎಷ್ಟು ಬರ್ತೈತಿ? /20 ಮಾಡ್ಕೊಡ್ರಿ. ಸೊ ನಮ್ದು ಆನ್ಸರ್ ಎಷ್ಟು ಬರುತ್ತೆ ಅಂತಂದ್ರೆ 42.6 ಅಂತಂದ್ ಹೇಳಿ ಬರುತ್ತೆ. ಈ ರೀತಿಯಾಗಿರೋ ಕ್ವಶನ್ಸ್ ಗಳನ್ನ ಕೇಳ್ತಾರ. ಕ್ಲಿಯರ್ ಎಲ್ರಿಗೂ? ನೆಕ್ಸ್ಟ್ ಕ್ವಶನ್ ಏನೈತೆ? 22 ಶಿಕ್ಷಕರ ಸರಾಸರಿ ವಯಸ್ಸು 64 ಆಗೈತಿ. 22 ಜನ ಶಿಕ್ಷಕರಿದಾರ, ಅವ್ರದ್ದು ಸರಾಸರಿ ವಯಸ್ಸು 64 ಆಗೈತಿ. ಇಲ್ಲಿ ಏನ್ ಮಿಸ್ ಆಗೈತಿ? ನಾವು ಫಾರ್ಮುಲಾ ಪ್ರಕಾರ ಬರ್ಕೊಂಡ್ವಿ ಅಂತಂದ್ರೆ ಸರ್ ಸರಾಸರಿ 64 ಕೊಟ್ಟಿದನ್ರಿ. ಅದಾದ ನಂತರ ಒಟ್ಟು 22 ಜನ ಶಿಕ್ಷಕರ ವಯಸ್ಸು ಅದನ್ನ ಕೊಟ್ಟಿಲ್ರಿ. /, ಎಷ್ಟ್ ಜನ ಇದಾರೆ? ಟೋಟಲ್ 22. ಒಟ್ಟು 22 ಜನರದ್ದು ವಯಸ್ಸು ಎಷ್ಟಾಗತ್ತ? ವಯಸ್ಸು = 64 × 22 ಮಾಡಿದ್ರೆ ಎಷ್ಟು ಬರುತ್ತೆ? ಕ್ಯಾಲ್ಕುಲೇಷನ್ ಮಾಡ್ರಿ. 64 × 22 ಮಾಡಿದ್ರ 1408 ಬಂತು. ಇದೆಲ್ರಿಗೂ ಅರ್ಥ ಆಯ್ತು? ಫಸ್ಟ್ ಸ್ಟೆಪ್. ಎಲ್ಲಾ ಪ್ರಾಬ್ಲಮ್ಸ್ ಗಳಲ್ಲಿ ಇದನ್ನ ಮಾಡೋದು ಫಸ್ಟ್ ಸ್ಟೆಪ್. ಆಯ್ತು, ಅರ್ಥ ಆಯ್ತು. ಇನ್ ನೆಕ್ಸ್ಟ್ ಏನ್ ಮಾಡಿದಾರ? ಒಬ್ಬ ಶಿಕ್ಷಕನನ್ನು ಗುಂಪಿಗೆ ಸೇರಿಸಿದಾಗ ಅವ್ರ ಸರಾಸರಿ ವಯಸ್ಸು ಎಷ್ಟಾಗತ್ತಂದ್ರ ಒಂದು ಹೆಚ್ಚಾಗ್ತೈತಿ. ಈಗ ಎಷ್ಟಿತ್ತು? 64 ಐತ್ರಿ. ಮತ್ತೊಬ್ಬರನ್ನ ಸೇರಿಸ್ತಾರ್ರಿ, ಅವಾಗ ಏನಾಗತ್ತ? 1 ವರ್ಷ ಜಾಸ್ತಿ ಆಗತ್ತ. ಅಂದ್ರ ಹೊಸ ಸರಾಸರಿ ಎಷ್ಟಾಗತ್ತಂದ್ರ 65 ಆಗತ್ತ. /, ಇಲ್ಲಿ 22 ಜನ ಹೋಗ್ಬಿಟ್ಟು ಒಬ್ಬರನ್ನ ಸೇರಿಸಿದಾರ ಅಂತಂದ್ ಹೇಳಿದ್ರೆ ಎಷ್ಟು ಜನ ಆಗತ್ತ? 23 ಆಗತ್ತ. ಹಂಗಾದ್ರೆ ಇಲ್ಲೇನು? ಒಟ್ಟು 23 ಜನ ವಯಸ್ಸು ಅಂತಂದ್ ಹೇಳಿ ಬರುತ್ತೆ. ಕಂಡಿಡೀರಿ ಅದನ್ನ. ಇದನ್ನ ನಾನು ಬರ್ಕೊಂಡಿದ್ದ ಅರ್ಥ ಆಯ್ತಾ ಮೊದ್ಲು? ಸರ್ ಒಬ್ಬನ ಸೇರಿಸಿದ ಸರಾಸರಿ ಎಷ್ಟಿದ್ರಿ? 64 ಇದ್ದದ್ದು 65 ಆಯ್ತ್ರಿ. 22 ಜನ ಇದ್ದದ್ದು 23, ಒಬ್ಬ ಎಕ್ಸ್ಟ್ರಾ ಬಂದ್ ಸೇರಿದ್ರಿ. ಹಂಗಾದ್ರೆ ಒಟ್ಟು ಎಷ್ಟು? 23 ಜನರ ವಯಸ್ಸು ಎಷ್ಟಾಗತ್ತ? 65 × 23 ಅಂತಂದ್ ಹೇಳಿದ್ರ ವೆರಿ ಗುಡ್, 1495. ಸರ್ ಇದು 23 ಜನರದ್ರಿ, ಇದು 22 ಜನರದ್ರಿ. ಇದು 22 ಜನರದ್ದು, ಇದು 23 ಜನರದ್ದು. ಹಂಗಾದ್ರ ಒಬ್ಬಂದು ವಯಸ್ಸು ಎಕ್ಸ್ಟ್ರಾ ಆಗಿದ್ ನಮಗ್ ಗೊತ್ತಾಯ್ತು. ಆ ಹೊಸ ಶಿಕ್ಷಕನ ವಯಸ್ಸನ್ನು ಕಂಡುಹಿಡ್ಬೇಕಾದ್ರೆ ಏನ್ ಮಾಡ್ಬೇಕು? ಮೈನಸ್ ಮಾಡ್ಕೋಬೇಕು. 1495 ಮೈನಸ್ 1408 ಮಾಡಿದ್ರ ಎಷ್ಟು ಬರ್ತೈತಿ? ವೆರಿ ಗುಡ್, 87 ಅಂತಂದ್ ಹೇಳಿ ಬರುತ್ತೆ. ಕ್ಲಿಯರ್ ಎಲ್ರಿಗೂ? ಕ್ಲಿಯರ್ ಅನ್ರೋ? ಗುಡ್. ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಸೊ ಇಲ್ಲಿ ನೋಡ್ರಿ, ನೆಕ್ಸ್ಟ್ ಏನ್ ಕೊಡ್ದಾನ ಸರ್? 4 ಸಂಖ್ಯೆಗಳ ಸರಾಸರಿ 24. ಅವಾಗ ಮಾಡಿದ್ವಲ್ಲ ಹಂಗಿದೆ. ಅವಾಗ ಮಾಡಿದ್ವಲ್ಲ ಹಂಗ ಮಾಡ್ತೀರಿ. ಇದನ್ನ ಟ್ರೈ ಮಾಡ್ತೀರಿ? ಅವಾಗ ಮೊದಲು ಕೇಳಿದ್ದ, ಇವಾಗ ಏನಂತ ನಂತರದ ಕೇಳಿದಾನ. ಅದನ್ನ ಮಾಡ್ತೀರಿ? ಟ್ರೈ ಮಾಡ್ರಿ. ನನ್ ಜೊತೆನ ಮಾಡ್ಕೊಂತ ಹೋಗ್ರಿ. ಫಸ್ಟ್ ಸ್ಟೆಪ್ ಮಾಡ್ರಿ. 4 ಸಂಖ್ಯೆಗಳ ಸರಾಸರಿ 24 ಅಂತ ಕೊಟ್ಟಿದಾನ. ಇಲ್ಲಿ ಏನಾಯ್ತು? ನಾವ್ ಏನ್ ಕಂಡಿಡಿಬಹುದು? ಸರಾಸರಿ ಎಷ್ಟೈತ್ರಿ? 24 = ಫಾರ್ಮುಲಾ ಹೆಂಗ್ ಬರ್ತೀವಿ? 4 ಸಂಖ್ಯೆಗಳ ಮೊತ್ತ, ಒಟ್ಟು 4 ಸಂಖ್ಯೆಗಳ ಮೊತ್ತ ಅದನ್ನ ಕೊಟ್ಟಿಲ್ಲ. /, ಎಷ್ಟು ಸಂಖ್ಯೆಗಳಿದಾವ? 4 ಇದಾವ ನೋಡ್ರಿ.
ಒಟ್ಟು 4 ಸಂಖ್ಯೆಗಳ ಮೊತ್ತ ಈಕ್ವಲ್ ಟು ಎಷ್ಟಾಗತ್ತೆ? 24 ಇಂಟು 4 ಅಂತಂದ ಹೇಳಿದ್ರೆ 96 ಆಗತ್ತ. 96. ಇಲ್ಲಿ ಇವೇನ್ ಕೊಟ್ಟಿದಾನಂತಂದ ಹೇಳಿದ್ರೆ ನೆಕ್ಸ್ಟ್ ನೋಡ್ರಿ, ಮೊದಲ 2 ಸಂಖ್ಯೆಗಳ ಸರಾಸರಿ ನಾನು ಹೆಂಗ್ ಬರ್ಕೋತೀನಿ ಅಂತಂದ ಹೇಳಿದ್ರ, ಮೊದಲ 2 ಸಂಖ್ಯೆಗಳ ಸರಾಸರಿ ಕೊನೆಯ 2 ಸಂಖ್ಯೆಗಳ ಸರಾಸರಿಯ 2 ಪಟ್ಟು ಐತಿ ಅಂತಂದೇಳಿ, ಇಂಟು 2. ಮೊದಲ 2 ಸಂಖ್ಯೆಗಳ ಸರಾಸರಿ ಕೊನೆಯ 2 ಸಂಖ್ಯೆಗಳ ಸರಾಸರಿ 2 ಪಟ್ಟು ಐತಿ ಅಂತಂದೇಳಿ. ಹಂಗಾದ್ರೆ ಇಲ್ಲಿ ಏನ್ ಮಾಡ್ಕೋಬೇಕು? ನಾನು ಈಕ್ವಲ್ ಅಂತಂದು ಹಾಕೋಬೇಕು. ಇದೆಲ್ರಿಗೂ ಅರ್ಥ ಆಯ್ತು? ಮೊದಲ 2 ಸರಾಸರಿ ಸಂಖ್ಯೆಗಳ ಸರಾಸರಿ ರೀ, ಕೊನೆಯ 2 ಸಂಖ್ಯೆಗಳ ಸರಾಸರಿ 2 ಪಟ್ಟು ಐತಿ ಅಂತಂದೇಳಿ ಅವ ಏನ್ ಹೇಳಿದಾನ ಅದನ್ನ ಬರ್ದ್ಕೊಂಡ. ಈಗ ಇಷ್ಟ ಐತೆ ಅಂತಂದ ಹೇಳಿದ್ರೆ ನಾವು ಕ್ಯಾಲ್ಕುಲೇಷನ್ ಪ್ರಕಾರ ಏನಂತಂದ ಹೇಳಿದ್ರೆ ನಮ್ಗೆ ಆಲ್ರೆಡಿ ಗೊತ್ತೈತೆ. ನೀವು ಇಲ್ಲಿ ಫಾರ್ಮುಲಾಗಳು ಹಾಕೊಂಡ್ರಿ ಅಂತಂದ ಹೇಳಿದ್ರೆ ಇಲ್ಲಿ ಏನಾಗತ್ತ, ಮೊದಲ 2 ಸಂಖ್ಯೆಗಳ ಮೊತ್ತ ಈಕ್ವಲ್ ಟು ಕೊನೆಯ 2 ಸಂಖ್ಯೆಗಳ ಮೊತ್ತಕ್ಕೆ ಸಮ ಆಗತ್ತೆ. ಇದು ಯಾವಾಗ 2 ಇಂಟು ಕೊಟ್ರ ಅಷ್ಟೇ, ಬಟ್ ಅದ್ರ ಎಲ್ಲಾ ಟೈಮ್ದಾಗ ಬರಿಬೇಕು, ಬರ್ದ ಮಾಡೋಣ. ಯಾಕಂತಂದ ಹೇಳಿದ್ರೆ ಇಲ್ಲಿ 2 ಅದಾವ. ಒಂದ್ಸಾರಿ ಈ ಕಡೆ 5 ಕೊಟ್ಟ ಆ ಕಡೆ 3 ಕೊಟ್ಟ ಅಂತಂದ ಹೇಳಿದ್ರೆ ಎಲ್ಲ ಕ್ಯಾನ್ಸಲ್ ಆಗಂಗಿಲ್ಲ, ಅವಾಗ ಬೇರೆ ಆನ್ಸರ್ ಬರೈತಿ. ನೋಡ್ರಿ, ಮೊದಲ 2 ಸಂಖ್ಯೆಗಳ ಸರಾಸರಿನ ಹೆಂಗ್ ಬರ್ಕೊಂತೀವಿ? ಫಾರ್ಮುಲಾ ಪ್ರಕಾರ ಮೊದಲ 2 ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ 2 ಅಂತಂದ ಹೇಳಿ ಬರ್ಕೊಂತೀವಿ. ಕ್ಲಿಯರ್ ಎಲ್ರಿಗೂ? ಈಗ ಕೊನೆಯ 2 ಸಂಖ್ಯೆಗಳ ಸರಾಸರಿನ ಏನ್ ಬರ್ಕೊಂತೀವಿ? ಕೊನೆಯ 2 ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ 2. ಅದಾದ ನಂತರ ನೆಕ್ಸ್ಟ್ ಏನೈತಿ? ಇಂಟು 2 ಐತೆ, ಇಂಟು 2. ಸೊ ಇವಾಗ ನೋಡ್ರಿ, ಸೊ ಇದು ಕ್ಯಾನ್ಸಲ್ ಆಗತ್ತೆ. ಏನಂತಂದು ಉಳಿತು? ಸೊ ಅದನ್ನ ಅಲ್ಲಿಗೆ ಬಿಡ್ರಿ, ಅಷ್ಟೇ ಬಿಡ್ರಿ. ಈಗ ನಾವು ಏನ್ ಕೇಳಿದಾನಂತಂದ ಹೇಳಿದ್ರೆ ಕೊನೆಯ 2 ಸಂಖ್ಯೆಗಳ ಮೊತ್ತವನ್ನ ಕೇಳಿದಾನ. ಈ 4 ಸಂಖ್ಯೆಗಳ ಮೊತ್ತವನ್ನ ಹೆಂಗ್ ಬರ್ಕೊಂತೀರಿ? 4 ಸಂಖ್ಯೆಗಳ ಮೊತ್ತ ಇದನ್ನ ಹೆಂಗ್ ಬರ್ಕೊಂತೀರಿ? ಇದ್ರಲ್ಲಿ ಏನ್ರಿ, ಮೊದಲ 2 ಸಂಖ್ಯೆಗಳ ಮೊತ್ತ, ಗಂಟಲಲ್ಲಿ ಕಿರಿಕಿರಿ. ಅದಾದ ನಂತರ ನೆಕ್ಸ್ಟ್ ಕೊನೆಯ 2 ಸಂಖ್ಯೆಗಳ ಮೊತ್ತ, ಮೊದಲ 2 ಸಂಖ್ಯೆಗಳ ಮೊತ್ತ ಕೊನೆಯ 2 ಸಂಖ್ಯೆಗಳ ಮೊತ್ತ ಈಕ್ವಲ್ ಟು ಏನಂತಂದ್ರೆ 96 ಐತೆ. ನಮಗೇನ್ ಕೇಳಿದಾನ? ಕೊನೆಯ 2 ಸಂಖ್ಯೆಗಳ ಮೊತ್ತವನ್ನ ಕೇಳಿದಾನ. ಹಂಗಾದ್ರೆ ಇಲ್ಲಿ ಮೊದಲ 2 ಸಂಖ್ಯೆಗಳ ಮೊತ್ತ ಐತಲ್ಲ, ಅದನ್ನ ಏನ್ ಬರುತ್ತೆ ಅಂತ ನೋಡ್ಕೋಬೇಕು. ಈ 2ನ್ನ ಆ ಕಡೆ ತಗೋರಿ, ಏನಾಗತ್ತ? ಮೊದಲ 2 ಸಂಖ್ಯೆಗಳ ಮೊತ್ತ ಈಕ್ವಲ್ ಟು ಏನಂತಂದ್ರೆ ಸೊ 2 ಇಂಟು ಕೊನೆಯ 2 ಸಂಖ್ಯೆಗಳ ಮೊತ್ತ ಆಗತ್ತೆ. ಯಾಕಂದ್ರೆ ಇದು 2 ಕ್ಯಾನ್ಸಲ್ ಆಗಿರ್ತೈತಿ. ಇದೆಲ್ರಿಗೂ ಕ್ಲಿಯರ್? ಇದನ್ನ ಈ ತರೊಳಗೆ ಹಾಕ್ರಿ. ಇಲ್ಲಿ ಏನಾಗತ್ತೆ? 2 ಇಂಟು ಕೊನೆಯ ಸಂಖ್ಯೆಗಳ ಮೊತ್ತ ಪ್ಲಸ್, ಅದಾದ ನಂತರ ಕೊನೆಯ ಸಂಖ್ಯೆಗಳ ಮೊತ್ತವನ್ನ ನಾವು ಇಲ್ಲಿ ಏನ್ ಮಾಡೋಣ ಅಂದ್ರೆ ಎಕ್ಸ್ ಅಂತ ತಗೊಳ್ಳೋಣ, ನಮ್ಗೆ ಈಸಿ ಆಗತ್ತ. 2 ಇದು ಎಕ್ಸ್ ಆಗತ್ತ, 2x ಪ್ಲಸ್ ಎಕ್ಸ್ ಈಕ್ವಲ್ ಟು 96. ಸೊ ಇದು ಟೋಟಲ್ ಆಗಿ ಎಷ್ಟಾಗತ್ತೆ? 3x ಆಗತ್ತೆ. 96 ಎಕ್ಸ್ ಈಕ್ವಲ್ ಟು ಎಷ್ಟಾಗತ್ತೆ ನೋಡ್ರಿ? 96 ಡಿವೈಡೆಡ್ ಬೈ 3 ಅಂದ್ರೆ 32 ಅಂತಂದ ಹೇಳಿ ಆನ್ಸರ್ ಬರುತ್ತೆ. ಕ್ಲಿಯರ್? ಕೊನೆಯ 2 ಸಂಖ್ಯೆಗಳ ಮೊತ್ತ ಎಷ್ಟಾಗತ್ತೆ? 32. ಯಾಕ? ಕೊನೆಯ 2 ಸಂಖ್ಯೆಗಳ ಮೊತ್ತವನ್ನ ಎಕ್ಸ್ ಅಂತ ತಗೊಂಡಿವಿ. ಸೊ ಇದನ್ನ ನಾನು ಆಲ್ರೆಡಿ ಒಂದ್ಸಾರಿ ಎಕ್ಸ್ಪ್ಲೇನ್ ಮಾಡೇನಪ್ಪ ಹಿಂದಿನ ಪ್ರಾಬ್ಲಮ್ ಒಳಗಡೆ. ಇವಾಗ ಮತ್ ಸೇಮ್ ಅದೇ ತರ ಆಯ್ತು. ಈಗ ಮತ್ ನಾನು ಹೊಳ್ಳಿ ಎಕ್ಸ್ಪ್ಲೇನ್ ಮಾಡ್ಕೊತ್ಕೊಂಡಂಗಿಲ್ಲ. ನೆಕ್ಸ್ಟ್ ನೀವು ರೆಕಾರ್ಡೆಡ್ ವಿಡಿಯೋದಲ್ಲಿ ನೋಡ್ಬೇಕು. ಸೇಮ್ ಅದೇ ತರ ಇರೋದನ್ನ ನಾವು ಪ್ರತಿ ಸರಿ ಎಕ್ಸ್ಪ್ಲೇನ್ ಮಾಡ್ಕೊತ್ಕೊಂಡಾಕ ಆಗಂಗಿಲ್ಲ, ಟೈಮ್ ಭಾಳ ಹಿಡಿತೈತೆ. ಅದಕ್ಕೆ ಕೇಳಿದ್ ಇವಾಗ ಕಂಟಿನ್ಯೂ ಮಾಡ್ಲಾ ಅಥವಾ ನಾಳೆಗೆ ಹೇಳ ಅಂತಂದೇಳಿ. ನೆಕ್ಸ್ಟ್ ನೋಡ್